करोमि नारायणपूजनं सदा वदामि नारायणनामनिर्मलं स्मरामि नारायणतत्त्वमव्ययम् ब्रह्मेति शङ्कर इति इन्द्र इति स्वराडिति आत्मेति सर्वमिति सर्वचराचरात्मन् अस्तीश सर्ववचसाम् अवसानसीमां त्वां सर्वकारणं शान्ति अनपायवाचः यो नित्यमच्युतपदाम्बुज युग्मरुग्म व्यामोहतः तदितराणि तृणाय मेने अस्मद्गुरोः भगवतोऽस्य दयैकसिन्धोः रामानुजस्य चरणौ शरणं प्रपद्ये. ಭಗವಂತ ಭಗವತಿಯರ ಪವಿತ್ರವೂ ಮಂಗಳವೂ ಆದ ಪಾದಾರವಿಂದಗಳ ಸ್ಮರಣೆಯಲ್ಲಿ ಭಾಗವತರ ಸಮ್ಮುಖದಲ್ಲಿ ನಮ್ಮ ಭಗವದ್ ರಾಮಾನುಜರ ಒಂದು ಕಥಾ ಪ್ರಸಂಗವನ್ನು ಮುಂದುವರಿಸೋಣ. ಹಿಂದಿನ ಪಾಠದಲ್ಲಿ ಒಂದು ತರಹ ಶುಭ ವಿವಾಹ ಮಂಗಳವಾದ ಬಗ್ಗೆ ಹೇಳಿದ್ವು. ಪೂಜ್ಯರಾದ ರಾಮಾನುಜರಿಗೂ ಮತ್ತು ತಂಜಮಾಂಬಾಳ್ ಎಂಬುವರಿಗೂ ಆ ದೇವಾಲಯದಲ್ಲಿ ಆದಿಕೇಶವ ಪೆರುಮಾಳ್ ದೇವಾಲಯದಲ್ಲಿ ವಿವಾಹ ಮಂಗಳ ಉಂಟಾಯಿತು, ಏರ್ಪಡಿಸಿತ್ತು. ಅದಾದ ಮೇಲೆ ಮುಂದೆ ಹೇಗೆ ಆಯಿತು, ಘಟನೆಗಳು ಯಾವ ತರಹ ಒದಗಿ ಬಂದವು ಎಂಬುದನ್ನು ಗಮನಿಸೋಣ. ಇದು ಒಂದು ಭಾಗ. ಎರಡನೇದಾಗಿ ಇದರ ಪ್ಯಾರಲಲ್ಲಾಗಿ ಅವರು ಕೂಡ ಪಾಠಶಾಲೆಗೆ ಹೋಗಿದ್ದರು. ಯಾದವ್ ಪ್ರಕಾಶರ ಪಾಠಶಾಲೆ ತಿರುಪ್ಪಂಗುಳಿ ಎಂಬ ಒಂದು ಜಾಗದಲ್ಲಿ ಕಾಂಚೀಪುರದ ಹತ್ತಿರ ಇದೆ. ಅಲ್ಲಿ ಪಾಠವನ್ನು ಕಲಿತಾ ಇದ್ದರು. ಅಡ್ವಾನ್ಸ್ಡ್ ಪಾಠ ಅಂದರೆ ವೇದಗಳಲ್ಲಿ ಉಪನಿಷತ್ ಪಾಠಗಳು, ಅದರಲ್ಲೂ ಕೂಡ ಬಹಳ ಸೂಕ್ಷ್ಮವಾದ ವಿಷಯಗಳನ್ನು ಕಲಿಯೋದೇ ಪ್ರಧಾನವಾದ ಗುರಿಯಾಗಿತ್ತು. ಅದಕ್ಕಾಗಿ ಅಲ್ಲಿ ಹೋಗಿದ್ದರು ಎಂಬುದಾಗಿ ಕೇಳಿದ್ದು. ಅಲ್ಲಿ ತುಂಬ ಒಳ್ಳೆಯ ಹೆಸರನ್ನು ಪಡ್ಕೊಂಡ್ರು ಅವರು. ಒಳ್ಳೆಯ ಹೆಸರು ಅಂತ ಹೇಳಿದ್ರೆ ಆಚಾರ್ಯರೇ ಯಾದವ ಪ್ರಕಾಶರೇ ತುಂಬ ಸಂತೋಷಪಟ್ಟಿದ್ದರು ಇವರ ಬಗ್ಗೆ. ಯಾಕಂದರೆ ಎಷ್ಟು ಬೇಗ ವಿಷಯಗಳನ್ನು ಗ್ರಹಿಸ್ಕೋತಾನೆ, ಅರ್ಥ ಮಾಡ್ಕೋತಾನೆ, ಅದನ್ನು ಹಿಂದಿನ ಪಾಠಗಳೆಲ್ಲ ಸ್ಮರಣೆಯಲ್ಲಿ ಇಟ್ಕೊಂಡು ಹೇಗೆ ಒಂದಕ್ಕೊಂದು ಕಾರ್ಲೇಟ್ ಮಾಡ್ಕೋತಾನೆ ಎಂಬುದಾಗಿ ಒಂದು ಒಳ್ಳೆ ವಿದ್ಯಾರ್ಥಿಗಿರಬೇಕಾದಂಥ ಒಂದು ಲಕ್ಷಣಗಳೆಲ್ಲ ಇವರಲ್ಲಿ ಕಾಣ್ತಾ ಇದೆ ಅಂಥೇಳಿ ಪ್ರತಿಯೊಂದು ಹಂತದಲ್ಲೂ ಕೂಡ ತುಂಬ ಸಂತೋಷಪಡ್ತಿದ್ದರು. ಯಾವ್ಯಾವ ಒಂದು ವಿಶೇಷವಾದ ಘಟನೆಗಳಾಯಿತು ಅನ್ನೋದನ್ನು ಕೆಲವು ಉದಾಹರಣೆಗಳ ಮೂಲಕ ಹಿಂದಿನ ಸಲ ಜ್ಞಾಪಿಸ್ಕೊಂಡಿದ್ವು. ಅದನ್ನೂ ಒಂದು ಭಾಗ ಇಟ್ಕೊಂಡು ಮುಂದೆ ಅವರಿಗೆ ಕೆಲವು ತೊಂದರೆಗಳು ಉಂಟಾಗುತ್ತೆ ಪಾಠಶಾಲೆಯಲ್ಲಿ ಮತ್ತು ಮನೆಯಲ್ಲೂ ಕೂಡ ಅಂಥ ಒಂದು ಒಳ್ಳೆ ಇದು ಸನ್ನಿವೇಶ ಕೂಡು ಬರ್ತಿರಲಿಲ್ಲ. ಅದನ್ನು ಕೆಲವು ಘಟ್ಟಗಳನ್ನು ಇವತ್ತು ಜ್ಞಾಪಿಸ್ಕೊಳ್ಳೋಣ ಎಂಬುದಾಗಿ. ಇವರ ವಿವಾಹ ಮಂಗಳ ಆದ ಮೇಲೆ ಕೆಲವೇ ದಿವಸಗಳಲ್ಲಿ, ಒಂದೆರಡು ದಿವಸಗಳಲ್ಲಿ ಒಬ್ಬ ವೃದ್ಧೆ ಇವರ ಮನೆಗೆ ಬಂದಳು. ವೃದ್ಧೆ ಯಾರು ಅಂತ ಹೇಳಿದ್ರೆ ಹಿಂದಿನ ಪಾಠದಲ್ಲಿ ಜ್ಞಾಪಿಸ್ಕೊಂಡಿದ್ವಲ್ಲ, ಒಬ್ಬ ಅಬ್ರಾಹ್ಮಣ ಒಂದು ಜಾತಿಯಲ್ಲಿ ಹುಟ್ಟಿದಂಥ ಒಬ್ಬ, ಅವನ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಈ ಸಾರಾಯ ಇಳಿಸೋದು, ಅಂದರೆ ಇಳಿಸಿ ಅದನ್ನು ಎಲ್ರಿಗೂ ಹಂಚೋದು, ಹೀಗೆ ಮಾಡ್ತಾ ಇದ್ದ. ಅವನ ವೃತ್ತಿಯೇ ಅದಾಗಿತ್ತು. ಅದು ಒಂಥರ ದುರ್ವೃತ್ತಿ, ಅದು ಬೇಡ ಅಂಥೇಳಿ ಅಲ್ಲಿ ಆ ಸಮುದಾಯದಲ್ಲಿರೋರೆಲ್ಲ ಪೂಜ್ಯ ರಾಮಾನುಜಾಚಾರ್ಯರು ಕಲೆಕ್ಟ್ ಮಾಡಿ ಅವರಿಗೆಲ್ಲ ತಿರುವಾಯಿಮಡಿ ಪ್ರಬಂಧಗಳನ್ನು ಹೇಳ್ಕೊಡೋಕ್ಕೆ ಪಾಠ ಮಾಡಬೇಕು ಅಂಥೇಳಿ ಒಂದು ಗುಡಿಸಲು ಏರ್ಪಾಡು ಮಾಡಿದ್ರು. ಅದ್ರಲ್ಲಿ ಬಹಳ ತೊಂದರೆಗಳೆಲ್ಲ ಆಯಿತು. ಆ ತೊಂದರೆ ಕೊಟ್ಟವನೇ ಒಬ್ಬ ಮುಖ್ಯಸ್ಥ, ಒಬ್ಬ ಅವನ ತಾಯಿಯೇ ಅಜ್ಜಿಯಾಗಿ ಈಗ ಬಂದಿದ್ದಾಳೆ. ಅದೆಲ್ಲ ಸರೋಯ್ತು. ಆ ಕಥೆಗಳನ್ನ ಹಿಂದೆ ಜ್ಞಾಪಿಸ್ಕೊಂಡಿದ್ದೀವಿ. ಅದೇನಾಯಿತು ಅಂತ ಹೇಳಿದ್ರೆ ಅವ್ರನ್ನ ಎಲ್ಲರನ್ನು ಮನಸ್ಸನ್ನು ಬದಲಾಯಿಸಿ ಅಲ್ಲಿ ಒಂದು ಪಾಠಶಾಲೆ ಏರ್ಪಾಡು ಮಾಡಿ ಆ ಸಮುದಾಯಕ್ಕೆ ಸೇರಿದವ್ರನ್ನ ಎಲ್ಲರಿಗೂ ಕೂಡ
ದಿವ್ಯ ಪ್ರಬಂಧಗಳನ್ನು ಹೇಳ್ಕೊಡೋದು ಒಂದು ವ್ಯವಸ್ಥೆ ಆಯಿತು. ಅವರೆಲ್ಲ ಕಲ್ತ್ಕೊಂಡ್ರು, ಉತ್ಸಾಹದಿಂದ ಕಲ್ತ್ಕೊಂಡ್ರು ನೋಡ್ತೀವಿ. ಹೀಗೆ ತಮ್ಮ ಕುಟುಂಬವನ್ನೇ ಬದಲಾಯಿಸಿದಂಥ ರಾಮಾನುಜ ಅಂಥೇಳಿ ಆ ಅಜ್ಜಿಗೆ ತುಂಬ ಗೌರವ ಇತ್ತು ರಾಮಾನುಜರ ಬಗ್ಗೆ. ಗೌರವ ಇದ್ದಿದ್ದರಿಂದ ಅವಳಿಗೆ ವಿವಾಹವನ್ನು ನೋಡಬೇಕು ಅನ್ನೋ ಒಂದು ಆಸೆ ಇತ್ತು. ಆದರೆ ದೇವಾಲಯದ ಒಳಗಡೆ ಆಗಿದ್ದರಿಂದ ಅವಳು ಒಳಗಡೆ ಹೋಗಿ ನೋಡೋವಂಥ ಒಂದು ಸನ್ನಿವೇಶ ಆಗಿನ ಕಾಲದಲ್ಲಿ ಇರಲಿಲ್ಲ. ದೇವಾಲಯದ ಒಳಗಡೆ ಪ್ರವೇಶಕ್ಕೆ ಅವಕಾಶ ಇರಲಿಲ್ಲ, ಅಧಿಕಾರ ಇರಲಿಲ್ಲ. ಹಾಗಾಗಿ ಹೊರಗಡೆ ನಿಂತ್ಕೊಂಡಿದ್ರು ಸ್ವಲ್ಪ ಹೊತ್ತು. ಆಮೇಲೆ ನೋಡೋಕ್ಕಾಗದೆ ವಾಪಸ್ ಬಂದಳು. ಮನೆಯಲ್ಲಾದರೂ ಹೋಗಿ ನೋಡ್ಕೊಂಬರೋಣ ಅಂಥೇಳಿ ಬಂದಿದ್ದಾಳೆ ಅವಳು. ಬಂದು ರಾಮಾನುಜರು ನೋಡಿದಾಗ ತುಂಬ ಸಂತೋಷಪಟ್ಟು ಇಲ್ಲಿ ಹೇಳಿದ್ಲು, ನೀನು ವಿವಾಹಕ್ಕೆ ಬರಬೇಕು ಅಂತಿದ್ದೆಪ್ಪ, ನಾನು ಬರೋಕ್ಕಾಗಲಿಲ್ಲ, ಒಳಗಡೆ ಪ್ರವೇಶ ಮಾಡೋಕ್ಕಾಗಿಲ್ಲ ಅಂತ. ಅವರು ಕೂಡ ತುಂಬ ಸಂತೋಷಪಟ್ಟು ಇವಳ ಬಗ್ಗೆ ತುಂಬ ಗೌರವ ಇತ್ತು ಅವರಿಗೆ. ಹಾಗಾಗಿ ನಮಸ್ಕಾರ ಮಾಡ್ತೀವಿ ಅಂಥೇಳಿ, ತಂಜಾ ಬಾ ಅಂಥೇಳಿ ನಮ್ಮ ಧರ್ಮಪತ್ನಿಯನ್ನು ಕರೆದು ನಮಸ್ಕಾರ ಮಾಡೋಣ ಬಾ ಅವಳಿಗೆ ಅಂಥೇಳಿ ಕರೀತಾರೆ. ಅವಳು ತುಂಬ ಹೆಸಿಟೇಟ್ ಮಾಡ್ತಾಳೆ. ಯಾಕೆ ಅಂತ ಹೇಳಿದ್ರೆ ಬ್ರಾಹ್ಮಣ ಸ್ತ್ರೀ ಅಲ್ಲ, ಅವಳು ನಾವು ಹೇಗೆ ನಮಸ್ಕಾರ ಮಾಡೋದು ಅಂಥೇಳಿ ಹೆಸಿಟೇಟ್ ಮಾಡ್ತಾಳೆ. 1-2 ಸಲ ಹಾಗೆ ಮಾಡಿದಾಗ ಇವರು ಬಲವಂತವಾಗಿ ಇಲ್ಲ ಬಾ ನಮಸ್ಕಾರ ಮಾಡೋಣ ಬಾ ಅಂಥೇಳಿ ಬಲವಂತ ಮಾಡಿ ಕರೆಸಿ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ತುಂಬ ಹೃದಯದಿಂದ ಅವಳು ಸಂತೋಷಪಟ್ಟು ಚೆನ್ನಾಗಿರಿಪ್ಪ, ಚೆನ್ನಾಗಿ ಬದುಕಿಪ್ಪ ಅಂತ ಆಶೀರ್ವಾದ ಮಾಡಿ ಅವಳ ತಲೆ ಮೇಲೆ ಕೈಯನ್ನು ಇಡ್ತಾಳೆ. ಅವಳು ಸ್ಪರ್ಶ ಮಾಡಿಬಿಟ್ಟು ಅಂತೇಳಿ ಇವಳು ಅಂತ ವಿಡ್ರಾ ಮಾಡಿಕೊಂಡು ಇದು ಮಾಡ್ಕೋತಾಳೆ ತಂಜಮಾಂಬ. ಅದನ್ನು ಇವರು ಗಮನಿಸ್ಬಿಡ್ತಾರೆ, ರಾಮಾನುಜರು ಗಮನಿಸ್ತಾರೆ. ಆಮೇಲೆ ಯಾಕೆ ಹೀಗೆ ಮಾಡಿದೆ, ನೀನು ಮಾಡಬಾರ್ದಾಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲ, ನಮ್ಮ ಸಂಪ್ರದಾಯ ಹೀಗೆ, ಮೊದಲಿಂದ ನಮ್ಮ ತಂದೆ ತಾಯಿ ಕಡೆಯಿಂದ ಬಂದಿದ್ದು ಹಾಗೇನೆ, ಅದರಿಂದ ನನಗೆ ಅದು ಇಷ್ಟ ಆಗಲಿಲ್ಲ ಅಂತ ಹೇಳ್ತಾರೆ. ಅದಕ್ಕಿಲ್ಲಮ್ಮ, ಹಾಗಲ್ಲ, ಜಾತಿಯನ್ನು ನೋಡಬಾರ್ದಲ್ಲಿ, ಎಂಥ ಒಂದು ಶ್ರೇಷ್ಠವಾದ ಒಂದು ವ್ಯಕ್ತಿ ಗೊತ್ತಾ ಅವಳು ಅಂಥೇಳಿ ಅವಳು ಆಚರಿಸ್ತಾಳಲ್ಲ, ವ್ರತಗಳನ್ನು ಆಚರಿಸ್ತಾಳಂತೆ. ಆಚರಿಸುವಾಗ ಈ ಏಕಾದಶಿ ವ್ರತವನ್ನು ಆಚರಿಸುವಾಗ ಎಷ್ಟು ಕಟ್ಟುನಿಟ್ಟಾಗಿ ಮಾಡ್ತಾಳೆ ಅವಳು ಅಂತ ಹೇಳಿದ್ರೆ, ಎಷ್ಟೋ ನಮ್ಮ ಕುಲದಲ್ಲಿರೋರು ಕೂಡ ಹಾಗೆ ಮಾಡಲ್ಲ. ಏಕಾದಶಿ ಅಂದರೆ ಯಾವ ಆಹಾರ ತೊಗೋಬೋದು, ಯಾವ ತೊಗೋಬಾರ್ದು ಅಂತ ಯೋಚನೆ ಮಾಡೋದು, ದ್ವಾದಶಿ ಯಾವಾಗಪ್ಪ ಬರುತ್ತೆ, ಏನು ಮಾಡ್ತಾರೆ ಅಂಥೇಳಿ ಅದ್ರ ಬಗ್ಗೆ ಯೋಚನೆ ಮಾಡೋದು, ಹೀಗೆ ಚಿಂತನೆ ಮಾಡೋದು ಜನಗಳೆಲ್ಲ ಆಗಿನ ಕಾಲದಲ್ಲೇ ಇದ್ರು ಅಂತ ಗೊತ್ತಾಗುತ್ತೆ. ಅವ್ರು ಹೇಳ್ತಾ ಇರೋದನ್ನೆಲ್ಲ ಹಾಗೆಲ್ಲ ಯೋಚನೆ ಮಾಡ್ತಾರೆ. ಆದರೆ ಅವಳು ಒಂದು ತೊಟ್ಟು ಜಲವನ್ನು ಕೂಡ ಅವಳು ಸೇವಿಸಲ್ಲ, ಹಾಗಿರ್ತಾಳೆ. ಆಮೇಲೆ ಉಳಿದ ಸಮಯಗಳೆಲ್ಲ ಭಗವತ್ ಚಿಂತನೆಯಲ್ಲಿರ್ತಾಳೆ. ಈ ಪಾಶ್ರಗಳು ಹೇಳ್ಕೊಟ್ಟಿದ್ದೆಲ್ಲ ಇತ್ತಲ್ಲ, ಅದೆಲ್ಲ ಜ್ಞಾಪಿಸ್ಕೊತಾ ಇರ್ತಾಳೆ ಅವಳು. ಹಾಗೆ ನಿಷ್ಠೆಯಿಂದ ಇರೋಳು ಅವಳು. ಅಂಥವಳು ಯಾವ ದೋಷವೂ ಆಗಲ್ಲಮ್ಮ. ಮತ್ತು ವಯಸ್ಸಲ್ಲೂ ಕೂಡ ತುಂಬ ಹಿರಿಯಳು ಅವಳನ್ನು ನಮಸ್ಕಾರ ಮಾಡಿದ್ರೆ ನಮಗೇನು ದೋಷ ಬರಲ್ಲ. ಸ್ಪರ್ಶ ಮಾಡಿದ್ರು ಒಳ್ಳೆ ಮನಸ್ಸಿಂದ ಅವಳನ್ನು ನಮ್ಮನ್ನು ಸ್ಪರ್ಶ ಮಾಡ್ತಿರೋದ್ರಿಂದ ಅದರಿಂದಲೂ ತೊಂದರೆ ಏನಾಗಲ್ಲ ಅಂಥೇಳಿ ಬುದ್ಧಿವಾದ ಹೇಳ್ತಾರೆ. ಎಲ್ಲ ಕೇಳಿಸ್ಕೋತಾಳೆ, ಆದರೆ ಅವಳಿಗೇನೋ ಸಹಮತಿ ಇರಲ್ಲ. ಇವರು ಹೇಳಿದ ವಿಷಯದಲ್ಲಿ ಸಹಮತಿ ಇರಲ್ಲ. ಹಾಗೆ ಅವಳು ಬೆಳೆದು ಬಂದ ಕ್ರಮ ಒಂದು ತರಹ ಇರುತ್ತೆ ಅವ್ರ ತಂದೆ ಮನೆಯಲ್ಲಿ. ಅದೇ ಭಾಳ ಸ್ಟ್ರಾಂಗಾಗಿ ಕೂತಿದ್ದರಿಂದ ಇವರು ಹೇಳೋದನ್ನು ಸುಮ್ಮನೆ ಕೇಳಿಸ್ಕೋತಾಳೆ ಅಷ್ಟೆ. ಇದು ಒಂದು ಘಟನೆ, ಅವಳ ಮನಸ್ಸು ಹೇಗಿದೆ ಅನ್ನೋದನ್ನು ತೋರಿಸುವಂಥ ಒಂದು ಘಟನೆ. ಆಮೇಲೆ ಇನ್ನು ಕೆಲವೇ ದಿವಸ ಆದಮೇಲೆ ರಾಮಾನುಜರು ಮೊದಲು ಹೇಳಿದ ಹಾಗೆ ಅವ್ರ ಪಾಠಶಾಲೆಗೆ ಹೋಗಬೇಕಾಗತ್ತೆ. ಪಾಠಶಾಲೆ ತಿರುಪಂಗುಳಿ ಅಂತಿದೆಯಲ್ಲ, ಯಾದವ ಪ್ರಕಾಶರ ಹತ್ರ ಪಾಠಶಾಲೆಗೆ ಹೋಗಬೇಕು ಅಂಥೇಳಿ ಪಾಠಶಾಲೆಗೆ ಹೋಗಿ ಅಲ್ಲೇ ಇರಬೇಕಾದ ಸನ್ನಿವೇಶ. ಯಾಕೆಂದರೆ ಇವ್ರ ಊರು ಶ್ರೀಪೆರಂಬುದೂರಿಗೂ ಕಾಂಚೀಪುರಕ್ಕೂ ತುಂಬ ದೂರ ಆಗುತ್ತೆ. ಸುಮಾರು ಒಂದು ಈಗಿನ ಸನ್ನಿವೇಶ ಒಂದು 30 ಕಿಲೋಮೀಟರ್ ಅಂತ ಇಟ್ಕೊಳ್ಳಿ. ಅಷ್ಟು ದೂರ ಇರೋದ್ರಿಂದ ಡೈಲಿ ಹೋಗಿ ಬರೋಕ್ಕಾಗಲ್ಲ, ಅಲ್ಲೇ ಉಳಿಬೇಕಾಗತ್ತೆ ಅಂತ. ಮದುವೆ ಆಗಿದೆ. ಹಾಗೆ ಕೆಲವೇ ದಿವಸಗಳು ಹೀಗೆ ಬಿಟ್ಟು ಹೋಗಿ ಅಲ್ಲಿರ್ತಾರೆ ಅಂತ ಹೇಳಿದ್ರೆ ಯಾರಿಗಾದ್ರೂ ಮನಸ್ಸಿಗೆ ಅಷ್ಟು ಇಷ್ಟವಾಗಲ್ಲ. ಹಾಗೆ ರಾಮಾನುಜ ತಾಯಿನೂ ಬೇಜಾರು ಮಾಡ್ಕೋತಾರೆ. ಆಮೇಲೆ ಧರ್ಮಪತ್ನಿಯೂ ಕೂಡ ಬೇಜಾರು ಮಾಡ್ಕೋತಾಳೆ. ಅವಳು ಹೋಗೋದಕ್ಕೆ ಅಲ್ಲೂ ಹೋಗಲೇಬೇಕಾ, ಪಾಠ ಮಾಡ್ಕೊಳ್ಳೇಬೇಕಾ, ಸ್ವಲ್ಪ ದಿವಸ ಆಗಲಿ ಅಂತಲೂ ಹೇಳಿ ನೋಡ್ತಾರೆ. ಆದರೆ ಇವರಿಗೆ ತುಂಬ ತೀವ್ರವಾದ ಒಂದು ಆಸಕ್ತಿ ಪಾಠದಲ್ಲಿ ಕಲಿಬೇಕು ಅಂತ. ಹಾಗಾಗಿ ಅವರು ಇಲ್ಲ, ನಾನು ಹೋಗಿ ಬರ್ತೀನಿ ಅಂಥೇಳಿ ಹೊರಟ್ಬಿಡ್ತಾರೆ. ಇವರು ಕೂಡ ಮನಸ್ಸಿಲ್ಲದೆ ಬೀಳ್ಕೊಡ್ತಾರೆ, ಅದರಿಂದ ಹೋಗಿ ಬರ್ತಾರೆ ಅಂತ. ಅಲ್ಲಿ ಹೋದ ಮೇಲೆ ಪಾಠಗಳೆಲ್ಲ ಆದಮೇಲೆ ಅಲ್ಲೇ ಉಳ್ಕೊಳ್ಳೋದು ಎಲ್ಲಿ ಅಂತ ಹೇಳಿದ್ರೆ ಸ್ವಲ್ಪ ದಿವಸ ಅಲ್ಲೇ ತಿರುಪಂಗುಳಿಯಲ್ಲೇ ಉಳಿತಾರೆ. ಆಮೇಲೆ ಮುಂದಕ್ಕೆ ಇವರು ತಿರುಕಚ್ಚಿ ನಂಬಿಯವರು ಅವ್ರಿಗೊಂದು ವಸತಿ ಗೃಹ ಅಂತ ಮಾಡಿಕೊಡ್ತಾರೆ. ಇದರಲ್ಲಿ ಅಲ್ಲಿರ್ತಾರೆ, ದೇವಾಲಯದ ಒಂದು ಪ್ರೆಮಿಸಸ್ಸಲ್ಲೇ ಇರ್ತಾರೆ ಅವರು. ಅಲ್ಲಿ ರಾಮಾನುಜರು ಕೂಡ ಅಲ್ಲೇ ಇರೋದು ಅಂತ ತೀರ್ಮಾನ ಆಯಿತು.
ಅವರು ಜೊತೆಯಲ್ಲಿರ್ತಾರೆ. ಆದರೆ ಅಡ್ವಾಂಟೇಜ್ ಏನಂದರೆ ಅವರು ತುಂಬ ಪಾಶಗಳೆಲ್ಲ ಹೇಳ್ಕೊಡ್ತಾರೆ. ತಿರುಕಚ್ಚಿನಂಬಿಯವರು ಪಾಶಗಳು ರಾಗವಾಗಿ ಹೇಳ್ತಾರೆ ಮತ್ತು ಅದಕ್ಕೆ ಅರ್ಥ ಎಲ್ಲ ಹೇಳ್ತಾರೆ. ಹೀಗೆ ಒಂದು ಅಭ್ಯಾಸ ಇದೆ ಅವರಿಗೆ, ಅದೆಲ್ಲ ಕೇಳಬಹುದು. ಅವ್ರನ್ನೇ ಒಂದು ಆಚಾರ್ಯ ಸ್ಥಾನದಲ್ಲಿ ಇಟ್ಕೊಂಡು ಅವ್ರ ಹತ್ರ ಎಲ್ಲ ಪಾಠ ಕಲಿತಾ ಇರ್ತಾರೆ ಅನ್ನೋದು ಗೊತ್ತು. ಯಾವಾಗ ಅಂತ ಹೇಳಿದ್ರೆ, ಇವರು ತಿರುಪಂಗುಡಿಯಲ್ಲಿ ಹೋಗಿ ಪಾಠಗಳೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದು ಇವರ ಇದರಲ್ಲಿ ಕಾಂಚೀಪುರದಲ್ಲಿ ಬಂದಿರ್ತಾರಲ್ಲ ದೇವಾಲಯದಲ್ಲಿ, ಇವರ ತಿರುಕಚ್ಚಿನಂಬಿ ಜೊತೆಯಲ್ಲಿ ಇರ್ತಾರಲ್ಲ, ರಾತ್ರಿ ಎಲ್ಲ ಇವ್ರ ಜೊತೆಯಲ್ಲಿ ಪಾಠ ಮಾಡ್ಕೋತಾರೆ. ಹಾಗೆ ಒಂದು ಕ್ಷಣವೂ ಕೂಡ ಮಂದಿರ ವೇಸ್ಟ್ ಮಾಡ್ತಿರಲ್ಲ ಸಮಯವನ್ನು, ಕಲಿತಾ ಇರ್ತಾರೆ. ಹಾಗೆ ಮಾಡೋವಾಗ ತಿರುಕಚ್ಚಿನಂಬಿಗಳು ನೋಡ್ತಾರೆ. ನೋಡಿಬಿಟ್ಟು, ಅಲ್ಲ ಇಲ್ಲೇ ಪಾಠ ಮಾಡ್ಕೊಂಡು ಇದ್ದರೆ ಮನೆಗೆ ಯಾವಾಗಪ್ಪ ಹೋಗೋದು, ಈಗ ತಾನೇ ವಿವಾಹವಾಗಿದೆ, ನೀನು ಹಾಗೆ ಇರಬಾರ್ದು, ಹೋಗಿ ಬರಬೇಕು ಅಂಥೇಳಿ, ನೀನು ಅವಶ್ಯವಾಗಿ ಹೋಗಬೇಕು. ಇಲ್ಲ ಈ ವಾರ ಹೋಗಲ್ಲ, ಮುಂದಿನ ವಾರ ಹೋಗ್ತೀನಿ ಅಂತೆಲ್ಲ ಇದು ಮಾಡಿ ಸಬೂಬ್ ಹೇಳ್ತಾರೆ. ಅದಕ್ಕಿಲ್ಲಪ್ಪ ಹಾಗೆ ಮಾಡಬಾರ್ದು, ನನ್ನ ಕರ್ತವ್ಯ ಇದೆ, ಅಲ್ಲಿ ಹೋಗಬೇಕು ಅಂಥೇಳಿ ಬಲವಂತವಾಗಿ ಈ ವಾರದ ಕೊನೆ ಇನ್ನು ಹೋಗಲೇಬೇಕು ಅಂಥೇಳಿ ಅವರು ಒಂಥರ ದಬ್ತಾರೆ. ಹಾಗೆ ಮಾಡ್ಕೊಂಡ್ಮೇಲೆ ಇವರು ಬಂದಿರ್ತಾರೆ. ಆಮೇಲೆ ಒಂದು ಕಂಡೀಷನು, ಪ್ರತಿ ವಾರವೂ ಕೂಡ ವಾರದ ಎಂಡಲ್ಲಿ, ವೀಕೆಂಡ್ ಅಂತ ಇವಾಗ ಹೇಳ್ತೀವಲ್ಲ, ಹಾಗೆ ಅವಾಗ ವೀಕೆಂಡ್ ಅನ್ನೋ ಕಾನ್ಸೆಪ್ಟ್ ಇತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ಆವಾಗ ಅನಧ್ಯಯನ ಕಾಲ ಅಂತ ಇರುತ್ತಲ್ಲ, ಆ ಟೈಮಲ್ಲೇ ಬರೋದು. ಇವರು ವೀಕೆಂಡ್ ಅಂತ ಅನ್ಕೋತಾರೆ. ಹಾಗೆ ಮಾಡಿ ಯಾವಾಗ ವಿರಾಮ ಆಗುತ್ತೋ ಆವಾಗ ಅವಶ್ಯವಾಗಿ ಇನ್ನು ಹೋಗಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಇವರು ಕೂಡ ಪರ್ಮಿಷನ್ ತೊಗೋತಾರೆ, ಆಚಾರ್ಯ ಇರ್ತಾರೆ, ಯಾದವ ಪ್ರಕಾಶ್ ಹತ್ರ ಪರ್ಮಿಷನ್ ತೊಗೊಂಡು ಹೋಗಿ ಬರ್ತಾರೆ. ಅಷ್ಟೇ, ಆ 1 ದಿವಸ 2 ದಿವಸ ಅಲ್ಲಿ ಮನೆಯಲ್ಲಿರೋದು ಅಷ್ಟೇ. ಆಮೇಲೆ ಬಂದುಬಿಡ್ತಾರೆ. ಮತ್ತು ಇವರು ಪಾಠ ಪ್ರವಚನಗಳು ಅದರ ಕಡೆನೇ ಜಾಸ್ತಿ ಗಮನ ಕೊಡ್ತಾರೆ ಅಂತ. ಇದರ ಮಧ್ಯೆ ಒಂದು ಘಟನೆ ಆಗುತ್ತೆ. ಅದು ಒಂದು ತರಹ ಇವ್ರ ಜೀವನದಲ್ಲಿ ತಿರುವು ಅಂತ ಹೇಳಬಹುದು. ಒಂದು ಥರ ತಿರುವುದು ಏನಪ್ಪ ಅಂತ ಹೇಳಿದ್ರೆ, ಇವರು ತಂಜಮಾಂಬಾಳ ತಾಯಿ ಇದ್ದಾಳಲ್ಲ, ಅವಳು ಒಂದು ತರಹ ತನ್ನ ಮಗಳಿಗೆ ಹೇಳ್ಕೊಡ್ತಾಳೆ. ಹೋಗಿ ಅತ್ತೆ ಮನೇಲಿ ಇದ್ದಾಳಲ್ಲ, ಇವಳೇನು ಮಾಡಬೇಕು, ಗಂಡನಿಗೆ ಸರಿಯಾಗಿ ಅನುಸರಿಸಿ ನಡ್ಕೋಬೇಕು ವಾಸ್ತವವಾಗಿ. ಆದರೆ ಸ್ವಲ್ಪ ಹೆಚ್ಚು ಮಾಡಿ ಗಂಡನನ್ನು ಕೈಗೆ ಹಾಕ್ಕೋಬೇಕು, ಮುಷ್ಟಿಯಲ್ಲಿ ಇಟ್ಕೋಬೇಕು ಅನ್ನೋ ತರಹ ಅವಳ ನೇಚರ್ ಹಾಗಿರುತ್ತೆ. ಹಾಗೆ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಾಳೆ. ಹೇಳ್ಕೊಟ್ರೂ ಕೂಡ ಇಲ್ಲಿ ಇಂಪ್ಲಿಮೆಂಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಅದು ಆಗ್ತಾ ಇರಲಿಲ್ಲ. ಹಾಗೇನು ಮಾಡ್ತಾಳೆ, ಒಂದು ಉಪಾಯ ಬರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಅವರ ತಾಯಿಯ ಸ್ನೇಹಿತೆ ಪರಿಚಯ ಇರೋಳು ಒಬ್ಬಳು ಇರ್ತಾಳೆ, ಪಟ್ಟಮ್ಮಾಳ್ ಅಂತ. ಅವಳ ಪಟ್ಟು ಅಂತ ಕರೀತಾರೆ. ಅವಳು ಅಕಸ್ಮಾತ್ ಇವಳಿಗೆ ಸಿಗ್ತಾರೆ. ಅವಳ ಕಂಡೀಷನ್ ಏನು ಅಂತ ಹೇಳಿದ್ರೆ, ಈ ಗಂಡನನ್ನು ಬಿಟ್ಟು ಬಂದಿರೋವಳು, ಅದರಿಂದ ಅವಳಿಗೆ ಗತಿ ಇಲ್ಲ ಅಂತ ಹೇಳಿದ್ರೆ, ಒಂದು ವಾಸಕ್ಕೆ ಒಂದು ಜಾಗ ಇಲ್ಲ, ಆಮೇಲೆ ಹೊಟ್ಟೆ ಬಟ್ಟೆಗೆ ಏನೂ ಇರಲ್ಲ ಅಂತ ಒಂದು ಪರಿಸ್ಥಿತಿ. ಆದ್ದರಿಂದ ಮೆಲ್ಲಿಗೆ ಅವಳನ್ನು ಇವರ ಮನೆ ಕಳಿಸ್ಕೊಡೋದು ಹೆಂಗೆ, ಏನು ಸೀದನ ಮೆಡ್ಲಾಟ್ಟಿ ಅಂತ ಒಂದು ಹೆಸರು ಅಂಥವ್ರಿಗೆ. ಹಾಗೆ ಬಂದು ಮದುವೆ ಆಗಿ ಒಂದು ಹುಡುಗಿ ಒಂದು ಅತ್ತೆ ಮನೆಗೆ ಹೋಗುವಾಗ, ಗಂಡನ ಮನೆಗೆ ಹೋಗುವಾಗ ಅವಳು ಸಹಾಯಕ್ಕೆ ಅಂತ ಹೇಳಿ ಜೊತೆಲಿ ಕಳಿಸ್ಕೊಡೋದು, ಜೊತೆಲೆಲ್ಲ ಆಮೇಲೆ ಆದರೂ ಕಳಿಸ್ಕೊಡೋದು, ಸಹಾಯ ಮಾಡಿಕೊಡ್ತಾಳೆ ಎಲ್ಲ ಅವಳಿಗೆ ಅನ್ನೋ ಹಾಗೆ. ಅಂಥವರಿಗೆ ಸೀದನ ಮೆಡ್ಲಾಟಿ ಅಂತ ಹಳೆ ಕಾಲದ ತಮಿಳ ಹೆಸರದು ಕೊಡ್ತಾರೆ. ಹಾಗೆ ಇವಳನ್ನು ಕಳಿಸ್ಕೊಡ್ತಾ ಇದ್ದೀನಿ, ನೀವು ಇಟ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಬಂದು ಬೀಗರಿಗೆ. ಅವರಿಗೆ ಅಗತ್ಯ ಇರಲಿಲ್ಲ. ರಾಮಾನುಜರಿಗೂ ಆ ಥರ ಅಗತ್ಯ ಏನಿಲ್ಲ. ಏನು ನಮ್ಮ ಕೆಲಸ ನಮ್ಮ ಮನೆ ಹೆಂಗಸರು ಅವ್ರು ಮಾಡ್ಕೋತಾರೆ ಅಷ್ಟೇ, ಅದಕ್ಕೆ ಇನ್ನೊಬ್ರು ಯಾಕೆ ಬೇಕು ಅಂತಿರುತ್ತೆ. ಆದರೂ ಕೂಡ ಅವರ ರಾಮಾನುಜ ತಂದೆ ತಾಯಿಗಳು ಇಲ್ಲ, ಬೀಗರು ಹೇಳ್ತಾ ಇದ್ದಾರೆ, ಅದರಿಂದ ತಕ್ಷಣ ನಾವು ನಿರಾಕರಿಸೋದು ಚೆನ್ನಾಗಿರಲ್ಲ, ಅಂದ ಇರಲಿ ಆಗಲಿ ಪರವಾಗಿಲ್ಲ ಬರಲಿ ಅಂಥೇಳಿ ಒಪ್ಕೊಂಡ್ಬಿಡ್ತಾರೆ. ಅವಳು ಒಳಗಡೆ ಬಂದ ಮೇಲೆ ಅವರಿಗೆ ಈ ತಂಜಮಾಂಬಾಳ ತಾಯಿ ಹೇಳ್ಕೊಟ್ಟಿರ್ತಾಳೆ, ಹೇಗೆ ಏನು ಬೋಧನೆ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟಿರ್ತಾರೆ. ಹೇಳ್ಕೊಡ್ಬೇಕಾಗಿಲ್ಲ, ಪಟಿಂಗಿ ಅವಳು ಸಾಮಾನ್ಯ ಅಲ್ಲ. ಅವಳು ಹೆಂಗೆ ಅಂತ ಹೇಳಿದ್ರೆ, ಒಂದೇ ಒಂದು ಮಾತು ಹೇಳಿಬಿಟ್ರೆ ಸಾಕು, ಇದೆ ನಿಮಗೆಲ್ಲ ಅರ್ಥ ಆಗಿಬಿಡುತ್ತೆ ಅಂತ. ಈ ರಾಮಾಯಣದಲ್ಲಿ ಮಂತ್ರ ಇದ್ದಾಳಲ್ಲ ಹಾಗೆ ಅಂತ. ಕೈ ಜೊತೆಲೇ ಬರ್ತಾಳೆ, ಎಲ್ಲ ಉಪಾಯಗಳೆಲ್ಲ ಹೇಳ್ಕೊಡ್ತಾಳೆ, ಮನಸ್ಸನ್ನು ಬದಲಾಯಿಸ್ತಾಳೆ, ಎಲ್ಲ ಮಾಡ್ತಾಳಲ್ಲ, ಅಂಥವಳ ಆಗಿರ್ತಾಳೆ ಇವಳು. ಬಂದು ಸೇರ್ಕೋತಾಳೆ. ಇಲ್ಲಿ ಸೇರ್ಕೊಂಡ್ಮೇಲೆ ಅವಳಿಗೆಲ್ಲ ಏನೇನು ಮಾಡಬೇಕು ಎಲ್ಲ ಹೇಳ್ತಾಳೆ, ಇದು ಮಾಡ್ತಾಳೆ. ಅವಳ ಮಾತನ್ನು ಇವಳು ಕೇಳೋಕ್ಕೆ ಶುರು ಮಾಡಿ ಎಲ್ಲ ಹೇಳ್ತಾ ಇರ್ತಾಳೆ. ಒಂದು ಸಲ ಏನಾಗುತ್ತೆ, ಅವಳು ಯಾವ ನೇಚರ್ ಅಂತ ಹೇಳೋ ದೃಷ್ಟಿಯಿಂದ ಒಂದು ಹೇಳ್ತೀನಿ. ಅವಳು ಇವರು ತಿರುಕಚ್ಚಿನಂಬಿಯವರು ಇವರ ಮನೆಗೆ ಬರ್ತಾರೆ. ಬಂದಾಗ ತುಂಬ ಒಂದು ಆದರದಿಂದ ಅವ್ರನ್ನ ಸ್ವೀಕರಿಸಿ
ಬನ್ನಿ ಅಂಥೇಳಿ ಎಲ್ಲ ಕೂರಿಸಿ ಮಾತಾಡಿಸಿ ಅವರಿಗೆ ಎಲ್ಲ ಪಾನೀಯ ಇತ್ಯಾದಿ ಎಲ್ಲ ಕೊಡ್ತಾರೆ. ಕೊಟ್ಟಾಗ ಈ ಪಟ್ಟಮ್ಮಳು ಎದುರುಗಡೆ ಬಂದ್ಬಿಡೋದಾ, ಇವ್ರ ಮನೆಯವರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ, ಅವಳು ಅಷ್ಟು ಫ್ರೀಡಮ್ ಇದೆ ಅವಳಿಗೆ, ಮನೆಯಲ್ಲಿ ಫ್ರೀಡಮ್ ತೊಗೊಂಡ್ಬಿಟ್ಟಿದ್ದಾಳೆ. ತೊಗೊಂಡ್ಬಿಟ್ಟು ಒಳಗಡೆ ಬಂದು ನೀವು ಇವ್ರನ್ನ ಅಡ್ರೆಸ್ ಮಾಡ್ತಾ ಇದ್ದಾಳೆ, ಯಾರನ್ನ ತಿರುಕಚ್ಚಿನಂಬಿನ ಅಡ್ರೆಸ್ ಮಾಡಿ, ನೀವು ಮಾಡ್ತಿರೋ ಕೆಲಸ ನ್ಯಾಯವ ನೋಡಿ ನೀವೇ ಯೋಚನೆ ಮಾಡಿ ಅಂತ ಹೇಳ್ತಾಳೆ. ಅದಕ್ಕೆ ಏನಮ್ಮ ನಾನೇನು ಮಾಡಿದೆ ಅಂತ ಅವರು ಸೌಮ್ಯವಾಗಿ ಕೇಳ್ತಾರೆ. ಅಲ್ಲ, ಈಗ ತಾನೇ ಮದುವೆ ಆಗಿದೆ, ಮದುವೆ ಆಗಿ ರಾಮಾನುಜರನ್ನ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಇಳಿಸ್ಕೊಂಡ್ಬಿಟ್ಟಿದ್ದೀರಾ, ಯಾವಾಗಲೋ ಒಂದು ಸಲ ಬರ್ತಾರೆ, ಹಾಗೆ ಮಾಡೋದು ನ್ಯಾಯವಾ, ಇವಳ ಕಥೆ ಏನು ಅಂತ. ಇಲ್ಲ, ಅದು ಪಾಠಕ್ಕೋಸ್ಕರ ಇದ್ದಾರೆ ಅಷ್ಟೇ ಅಂತ ಹೇಳಿದ್ರೆ ಪಾಠಕ್ಕೋಸ್ಕರ ಅವರಿರ್ಬೋದು, ಆದರೆ ಇವಳ ಗತಿ ಏನು, ಹೆಣ್ಣು ಪಾಪ ಈಗ ತಾನೇ ಮದುವೆ ಆಗಿದೆ, ಅವಳ ಗತಿ ಏನು ಅಂತ ಯೋಚನೆ ಮಾಡಿದ ಸ್ವಲ್ಪನಾದ್ರು ಅಂತ ಒಂಥರ ಜೋರಾಗಿ ಹೇಳ್ತಾ ಇದ್ದಾಳೆ. ಎಲ್ರಿಗೂ ಆಶ್ಚರ್ಯ. ಆಮೇಲೆ ಬೈತಾರೆ, ಯಾಕಮ್ಮ ಹಾಗೆಲ್ಲ ಮಾಡ್ತೀಯಾ, ಎಷ್ಟು ದೊಡ್ಡವರವರು ಅಂತೆಲ್ಲ, ಅವ್ರ ಹತ್ರ ಹೀಗೆ ಮಾತಾಡೋದು ಅಂತೆಲ್ಲ ಹೇಳ್ತಾರೆ. ಆದರೆ ಆ ಥರ ಫ್ರೀಡಮ್ ತಗೊಂಡು ಮಾತಾಡ್ತಾಳೆ ಅವಳು ಅಂತ. ಹಾಗೆ ಮಾತಾಡಿದಾಗ ಅವಳಿಗೂ ಸರಿ ಅಂತ ಅನ್ನಿಸ್ಬಿಡುತ್ತೆ. ಯಾರಿಗೆ, ಈ ತಂಜಮಾಂಬಾಳಿಗೆ ಹೇಳೋದು ಸರಿ, ತನ್ನ ಕಂಡೀಷನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾಳು ಅವಳು ಅಂತ, ಆದ್ದರಿಂದ ಹೇಳೋದು ಸರಿಯಾಗಿದೆ ಅಂತ, ಇವ್ರು ಮಾಡೋದು ತಪ್ಪು ಅಂತ. ಅಂದರೆ ಪೂರ್ತಿ ತಪ್ಪನ್ನು ಇವ್ರ ತಲೆ ಮೇಲೆ ಹಾಕ್ಬಿಟ್ಟು, ಇವು ಹೇಳ್ಕೊಟ್ಟಿದ್ರಿಂದಲೇ ಹಾಗೆ ಮಾಡ್ತಾ ಇದ್ದಾರೆ ಅವರು ಅಂಥೇಳಿ ಮಾಡ್ತಾರೆ. ಪಾಪ ಅವರು ವೀಕೆಂಡಲ್ಲಾದರೂ ಹೋಗ್ಬಾ ಅಂತೇಳಿ ಹೇಳ್ತಿದ್ದಾರೆ, ಅದನ್ನು ಗಮನಿಸದೆ ಹಾಗೆ ಇದು ಮಾಡ್ತಾಳೆ. ಆ ತರಹ ಪಾಠಕ್ಕೆ ಕರ್ಕೊಂಡು ಹೋಗಿದ್ದೇ ತಪ್ಪು ಅನ್ನೋ ಹಾಗೆ ಅವಳಿದ್ದು, ಇಲ್ಲೇ ಇರಬೇಕಾಗಿತ್ತು ಅನ್ನೋ ಥರದಲ್ಲಿ ಅವಳು ಅರ್ಥ ಮಾಡ್ಕೊಂಡಿದ್ದು ಅಷ್ಟೇ. ಹೀಗೆ ನಡೀತೆ. ಅಂದರೆ ಆ ತರಹ ದೊಡ್ಡವರು ಅದು ಇದು ಅಂಥೇಳಿ ಅವಳಿಗೆ ಐಡಿಯಾ ಇಲ್ಲ, ಹೇಳಿದ್ರೂ ಗೊತ್ತಾಗಲ್ಲ, ಅದನ್ನೆಲ್ಲ ಕೇರ್ ಮಾಡೋವಳಲ್ಲ, ನೇರವಾಗಿ ದಬಾಯಿಸೋ ಟೈಪ್ ಅವಳು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಅಂಥವಳು ಎಲ್ಲ ಹೇಳ್ಕೊಡ್ತಾಳೆ, ಹೀಗೆ ಮಾಡೋ ಹಾಗೆ ಮಾಡೋ ಅಂತೆಲ್ಲ ಹೇಳ್ಕೊಡ್ತಾಳೆ. ಹೀಗಾಗತ್ತೆ. ಇದಾದ ಮೇಲೆ, ಈ ಘಟನೆ ಆದಮೇಲೆ ಅಲ್ಲಿ ಹೋದ ಮೇಲೆ ತಿರುಕಚ್ಚಿನಂಬಿಯವರು ರಾಮಾನುಜರಿಗೆ ಒಂದು ವಾರ್ನಿಂಗ್ ಕೊಡ್ತಾರೆ. ನೋಡು, ನಿಮ್ಮ ಮನೆಗೆ ಹೋಗಿದ್ದೆ, ಅಲ್ಲಿ ಪಟ್ಟು ಅಂತ ಒಬ್ಬಳಿದ್ದಾಳೆ, ಹೌದು ಗೊತ್ತು ನನಗೆ ಅಂತಾರೆ. ಅವಳ್ತ ಸ್ವಲ್ಪ ಎಚ್ಚರಿಕೆಯಿಂದ ಏರಿ ನೀವೆಲ್ಲ, ನೀನು ಅಷ್ಟೇ ಎಚ್ಚರಿಕೆಯಿಂದ ಇರು ಅಂತ ಹೇಳ್ತಾರೆ. ನಾನು ಯಾವಾಗಲೂ ಒಂದ್ಸಲ ಹೋಗ್ತೀನಿ, ನಾನು ಆಯಿತು ಹಾಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಅದರಲ್ಲೂ ವಿಶೇಷವಾಗಿ ತಂಜಮಾಂಬಾಳಿಗೆ ಹೇಳಿರುವ ಒಂದು ಮಾತು ಹೇಳು, ಹೆಚ್ಚು ಅವಳ ಸಂಪರ್ಕ ಇಟ್ಕೊಳ್ಳೋದು ಬೇಡ ಅಂತ ಹೇಳು ಅಂತ ಹೇಳ್ತಾರೆ. ಅಂದರೆ ಅವ್ರಿಗೆ ಅರ್ಥ ಆಗಿಬಿಟ್ಟಿದೆ, ಒಂದು ಕ್ಷಣದಲ್ಲಿ ಅವಳ ಮಾತು, ಅವಳ ವರಸೆ ನಿಂತ್ಕೊಳ್ಳೋದು ಇದೆಲ್ಲ ನೋಡಿಬಿಟ್ಟು ಅವರಿಗೆ ಐಡಿಯಾ ಬಂದ್ಬಿಡುತ್ತೆ, ಅವಳು ಶುದ್ಧಳಲ್ಲ ಅಂತ. ಶುದ್ಧಳಲ್ಲ ಅಂತ ಹೇಳಿದ್ರೆ ಈ ಮನಸ್ಸು ಒಂಥರ ಇದಾಗಿದೆ ಅಂತ ಸರೋಗಲ್ಲ, ಅವ್ರಿಗೆ ಇಷ್ಟ ಆಗಲಿಲ್ಲ. ಆದ್ದರಿಂದ ಇವಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು ಅನ್ನೋ ವಾರ್ನಿಂಗ್ ಕೊಡ್ತಾರೆ. ಅದನ್ನೇನು ಮಾಡ್ತಾರೆ, ಬಂದ ರಾಮಾನುಜರು ಹಾಗೆ ಇವಳ ಹತ್ರ ಹೇಳ್ತಾರೆ. ಹೇಳ್ಬಿಟ್ಟು ಸ್ವಲ್ಪ ಎಚ್ಚರಿಕೆಯಿಂದ ದೂರ ಇರು ಅಂತ. ಅವರು ವಾರ್ನಿಂಗ್ ಯಾವ ಥರ ಇದೆ ಅಂತ ಹೇಳಿದ್ರೆ, ಈ ದುಷ್ಟ ಜನರ ಸಂಘ ಮಾಡಿದಾಗ ಒಳ್ಳೆಯವ್ರಿಗೂ ಕೂಡ ಬಹಳ ಬೇಗ ಮನಸ್ಸು ಬದಲಾವಣೆ ಆಗ್ಬಿಡುತ್ತೆ, ಆ ಕಡೆ ಆಕರ್ಷಣೆ ಇರುತ್ತೆ, ಬೇಗ ಚೇಂಜ್ ಆಗ್ತಾರೆ. ಒಳ್ಳೆಯವರ ಸಂಘ ಮಾಡಿದ್ರೆ ಅಷ್ಟು ಬೇಗ ದುಷ್ಟರು ಚೇಂಜ್ ಆಗಲ್ಲ, ನಿಧಾನ ಆಗುತ್ತೆ. ಬೇರೆ ಅದು ರಿವರ್ಸು ಈಗ ಫಾಸ್ಟಾಗಿ ಆಗುತ್ತೆ. ಆದ್ದರಿಂದ ಅವಳ ಹತ್ರ ಎಚ್ಚರಿಕೆ ಇರಲಿ, ಇವಳ ಮನಸ್ಸು ಬದಲಾವಣೆ ಆಗ್ಬಿಡುತ್ತೆ, ತಂಜಾ ಮನಸ್ಸು ಬದಲಾವಣೆ ಆಗ್ಬಿಡುತ್ತೆ ಬೇಗ, ಅಂದರೆ ಎಚ್ಚರಿಕೆಯಿಂದ ಇರಲಿ ಅಂತ ಹೇಳಿ ಕಳಿಸ್ತಾರೆ. ಹಾಗೆ ಅಲ್ಲಿ ಹೋಗಿ ಅವರು ಒಂಥರ ಹೇಳಿಬಿಡ್ತಾರೆ. ಸರಿ, ಅವಳಿಗೆ ಒಂದು ಥರ ತಿರುಕಚ್ಚಿನಂಬಿ ಅಂದರೆ ಅವಳು ಹೇಳಿರೋ ಪ್ರಕಾರ ಇಷ್ಟ ಆಗಿರಲ್ಲ. ಅವಳಿಗೆ ಇವರೇನೇ ಕೆಡಿಸ್ತಾ ಇರೋದು ತಮ್ಮ ಗಂಡನನ್ನು ಅನ್ನೋ ತರಹ ಒಂದು ಇದು ಇಂಪ್ರೆಷನ್ ಬಂದುಬಿಡುತ್ತಲ್ಲ, ಹಾಗಿರುತ್ತೆ. ಸರಿ ಆಯಿತು, ಇವರು ವೀಕೆಂಡ್ ಒಂದು ಸಲ ಬಂದಿದ್ದರು, ಮನೆಗೆ ಬಂದರು ರಾಮಾನುಜರು. ಬಂದಾಗ ಮತ್ತೊಂದು ಘಟನೆ, ಅಲ್ಲಿ ಅವತ್ತಿನ ದಿವಸ ರಾಮಾನುಜರಿಗೆ ಒಂದು ಹುಟ್ಟಿದಪ್ಪ. ಅದಕ್ಕೆ ಮನೆಯೆಲ್ಲ ವಿಶೇಷವಾಗೆಲ್ಲ ಮಾಡ್ತಾರೆ. ಒಂದು ಸಣ್ಣ ಘಟನೆ ಆದರೂ ಕೂಡ ಅವ್ರ ಮನಸ್ಸು ಹೇಗಿತ್ತು ಅನ್ನೋದನ್ನು ಗಮನಿಸಬೇಕು. ಆವಾಗ ಮನೆಯಲ್ಲಿ ಏನು ಮಾಡ್ತಾರೆ, ವಿಶೇಷವಾದ ತಿಂಡಿಗಳು ಇದೆಲ್ಲ ಸಮೃದ್ಧವಾಗಿ ಎಲ್ಲ ಮಾಡ್ತಾರೆ. ಏನೇನು ಮಾಡ್ತಾರೆ, ಒಂದು ದೊಡ್ಡ ಲಿಸ್ಟೇ ಕೊಡ್ತಾಳೆ. ಈ ಪಟ್ಟುನೇ ಎಲ್ಲ ಇದು ಮಾಡೋದು, ಇದು ಮಾಡ್ತೀನಿ ಅದು ಮಾಡ್ತೀನಿ, ಕೂಟು ಕೊಳಂಬು ಅದು ಇದು ಎಲ್ಲ ಉದ್ದಕ್ಕೆ ಪಟ್ಟಿ ಮಾಡ್ತಾಳೆ, ಎಲ್ಲ ಮಾಡ್ತೀನಿ ಅಂತ. ಓಹೋ ಆಗಿದೆಯಾ, ಒಂದು ಕೆಲಸ ಮಾಡಿ ಇದೆಲ್ಲವನ್ನು ಕೂಡ ತಂಜಾನೆ ಮಾಡಲಿ ಇವತ್ತು ಅಂತ ಹೇಳ್ಬಿಟ್ಟು ಅದು ಮಾಡಿಬಿಡ್ತಾರೆ. ಆಮೇಲೆ ಬಡಿಸೋವಾಗಲೂ ಅಷ್ಟೇ ತಂಜಾನೆ ಬಡಿಸ್ಲಿ ಅನ್ನೋ ಹಾಗೆ ಅವಳೇ ತಂದುಕೊಡ್ಲಿ ಅಂತ ಹೇಳ್ತಾರೆ. ಅಂದರೆ ಪಟ್ಟು ಹತ್ತಿರ ಬರಬಾರ್ದು ಅನ್ನೋ ಹಾಗೆ ಒಂದು ಇಂಡಿಕೇಶನ್ ಕೊಟ್ಬಿಡ್ತಾರೆ. ಅಂದರೆ ಅವ್ರಿಗೆ ಗೊತ್ತಿದ್ದರಿಂದ ಹಾಗೆ ಮಾಡ್ತಾರೆ. ಅವಳಿಗೆ ಒಂಥರ ಬೇಸರ ಆಗುತ್ತೆ, ಆದರೂ ವಿಧಿ ಇಲ್ಲ, ತಡ್ಕೋತಾಳೆ. ಇವಳಿಗೆ ಒಂಥರ ಖುಷಿ ಆಗುತ್ತೆ, ತಾನೇ ಮಾಡಬೇಕು ಅಂತ ಹೇಳಿ ತಮ್ಮ ಗಂಡ ಕೇಳ್ತಾ ಇದ್ದಾರಲ್ಲ ಅಂತ ಹೇಳಿ ಒಂಥರ ಸಂತೋಷವಾಗುತ್ತೆ. ಹಾಗೆ ಅವಳು ಮಾಡ್ತಾಳೆ, ಮಾಡಿಬಿಟ್ಟು ವೆರೈಟೀಸ್ ಎಲ್ಲ ಮಾಡ್ತಾಳೆ, ಮಾಡಿಬಿಟ್ಟು ಇದು ಮಾಡ್ತಾಳೆ.
ಅವಾಗ ಬಡಿಸೋವಾಗ ಏನು ಮಾಡ್ತಾರೆ, ಇವ್ರನ್ನ ಕರೆದಿರ್ತಾರೆ, ತಿರುಕಚ್ಚಿನಬ್ಬಿನ ಕರೆದಿರ್ತಾರೆ. ಕರೆದಾಗ ಅವರು ಕೂತ್ಕೊಂಡು ಒಂದೇ ಸಾಲಲ್ಲಿ ಕೂತ್ಕೋತಾರೆ. ಅವರು ಬೇರೆ ಜಾತಿಯವರು ಅವರಂತಿದ್ರು ಕೂಡ ಇವರಿಗೆಲ್ಲರೂ ಕೂಡ ರಾಮಾನುಜರಿಗಾಗಲಿ ಅವ್ರ ತಂದೆಗೆ ತಾಯಿಗೆ ಎಲ್ಲರಿಗೂ ಕೂಡ ತುಂಬ ಗೌರವ ಇರುತ್ತೆ ತಿರುಕಚ್ಚಿನಂಬಿ ಬಗ್ಗೆ. ಅವರು ಆಚಾರ್ಯರು ಅನ್ನೋ ಹಾಗೆ ಇದು ಮಾಡ್ತಾರೆ. ಯಾಕೆಂದರೆ ಯಾಮುನಾಚಾರ್ಯರಿಗೆ ತುಂಬ ಬೇಕಾದಂಥ ಶಿಷ್ಯರು ಆಗಿರ್ತಾರೆ ಅವರು. ಆಮೇಲೆ ತಿರುವಾಯಿಮೊಳಿಯನ್ನು ತುಂಬ ಬಾಯಲ್ಲಿ ಇಟ್ಕೊಂಡು ಹಾಗೇ ಪ್ರತಿ ಹೆಜ್ಜೆಯಲ್ಲೂ ಕೂಡ ಹೇಳ್ಕೊಂಡು ಓಡಾಡೋರು. ಆಮೇಲೆ ವರದರಾಜ ಸ್ವಾಮಿಯನ್ನು ನೇರವಾಗಿ ಮಾತಾಡಿಸೋರು ಅಂತ ಒಂದು ವಿಶೇಷವಾದ ಒಂದು ಇದಿರೋದ್ರಿಂದ ಅವರಿಗೆ ತುಂಬ ಗೌರವ ಕೊಡ್ತಾರೆ ಎಲ್ಲರೂ. ಅಂಥವ್ರನ್ನ ಜೊತೆಯಲ್ಲೇ ಕೂರಿಸ್ಕೊಂಡು ಊಟ ಮಾಡ್ತಾರೆ. ರಾಮಾನುಜರು ತಾವೇ ಬಡಿಸ್ತಾರೆ ಅನ್ನೋದು ಒಂದು ಸಂಗತಿ. ಇದು ಯಾತಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಹೀಗೆ ಮಾಡ್ತಿದ್ರು ಅನ್ನೋದೊಂದು ಗೌರವ ಎಲ್ಲಿ ಕೊಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿತ್ತು ರಾಮಾನುಜರಿಗೆ ಮತ್ತು ಅವರ ಕುಟುಂಬದವರಿಗೆ. ಅದನ್ನು ಪೂರ್ತಿ ಈ ತಂಜ ಫಾಲೋ ಮಾಡಲಿಲ್ಲ, ಆ ಮನಸ್ಸನ್ನು ಗ್ರಹಿಸ್ಕೊಳ್ಳಿಲ್ಲ. ಆ ಮನಸ್ಸನ್ನು ಗ್ರಹಿಸ್ಕೊಳ್ಳೋ ಹಾಗೆ ಇವಳು ಪಟ್ಟು ಹೇಳ್ಕೊಳ್ಳಲಿಲ್ಲ, ವಿರುದ್ಧವಾಗಿ ಹೇಳ್ಕೊಡ್ತಾ ಇದ್ಲು ಅನ್ನೋದನ್ನು ಇಲ್ಲಿ ಗಮನಿಸಬೇಕು. ಇದು ಆಯಿತು. ಇದಾದ ಮೇಲೆ ಒಂದು ದಿವಸ ಏನಾಯಿತು, ಮನೆಗೆ ದೇವಸ್ಥಾನದ ಆಡಳಿತಗಾರರೆಲ್ಲ ಬಂದು ಮನೆಗೆ ಬಂದು ಸೋಮಿಯಾಜಿಯವ್ರನ್ನ, ಅಂದರೆ ರಾಮಾನುಜರ ತಂದೆ ಅವರಿಗೆ ಈ ದೇವಸ್ಥಾನದ ಆಡಳಿತದ ಜವಾಬ್ದಾರಿಯನ್ನು ಪೂರ್ತಿ ಕೊಡಬೇಕು ಅಂತ ಇಷ್ಟಪಟ್ಟು ತಾವೇ ಅದನ್ನು ವಹಿಸ್ಕೋಬೇಕು ಅಂತ ಹೇಳಿ ಕೊಟ್ಟುಬಿಟ್ರು. ಇವರು ನನಗೆ ಆ ಯೋಗ್ಯತೆ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಇಲ್ಲ, ತಮಗೆ ಚೆನ್ನಾಗಿದೆ ಅಂತ ನಮಗೆ ಗೊತ್ತು ಅಂತ. ಒಂದು ಇವ್ರಿಗೆ ವೇದಪಾಠ ಅಧ್ಯಯನ ಎಲ್ಲ ಆಗಿದೆ, ಚೆನ್ನಾಗಿ ಯಜ್ಞ ಯಾಗಾದಿಗಳೆಲ್ಲ ಮಾಡಿಸೋರು, ಮತ್ತು ಆಗಮಶಾಸ್ತ್ರ ಇವೆಲ್ಲ ಚೆನ್ನಾಗಿ ತಿಳ್ಕೊಂಡಿರೋರು, ಅಷ್ಟು ಇದೆ. ಮತ್ತು ಅಡ್ಮಿನಿಸ್ಟ್ರೇಷನ್ನು ಇವ್ರಿಗೆ ಗೊತ್ತಿದೆ, ಮನಸ್ಸು ಮಾಡಿದ್ರೆ ಮಾಡಬಹುದು ಅನ್ನೋ ಒಂದು ಧೈರ್ಯ ಅವ್ರಿಗೆಲ್ಲ ಇದೆ, ವಿಶ್ವಾಸ ಇದೆ. ಆದ್ದರಿಂದ ಇವ್ರನ್ನೇ ಪ್ರಾರ್ಥನೆ ಮಾಡ್ಕೋತಾರೆ. ಕೊನೆಗೆ ಅಷ್ಟು ಪ್ರೆಷರ್ ಬಂದ ಮೇಲೆ ಒಪ್ಕೊಂಡು ಏನು ಮಾಡ್ತಾರೆ, ತುಂಬ ಸಿನ್ಸಿಯರಾಗಿ ಅದ್ರಲ್ಲಿ ಕೆಲಸ ಮಾಡಿ ತುಂಬ ಬೆಳಗ್ಗೆನೇ ಬೇಗ ಎದ್ದು ಹೋಗೋದು, ರಾತ್ರಿ ಲೇಟಾಗಿ ಅಲ್ಲೇ ಇರೋದು, ದೇವಾಲಯದ ಕಾರ್ಯಗಳೆಲ್ಲ ಮಾಡ್ತಾರೆ. ಒಂಥರ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲ್ಲ ಮಾಡ್ತಾಯಿದ್ರು. ಮಾಡಿ ಅವ್ರ ಕಾಲದಲ್ಲಿ ತುಂಬ ಚೆನ್ನಾಗಾಯಿತು ದೇವಾಲಯ ಅನ್ನೋ ಒಂದು ಹೆಸರು ಇರುತ್ತೆ. ಅದಾದ ಮೇಲೆ ಈಗ ಮಾಡ್ತಾ ತುಂಬ ಓವರ್ ಸ್ಟ್ರೈನ್ ಮಾಡ್ಕೊಂಡ್ಬಿಡ್ತಾರೆ. ಓವರ್ ಸ್ಟ್ರೈನೇ ಕಾರಣ ಆಗಿರಬೇಕು. ಒಂದು ಸಲ ದೇವಸ್ಥಾನದಲ್ಲಿದ್ದಾಗ ಒಂದು ತಲೆ ತಿರುಗಿ ಬಿದ್ದುಬಿಡ್ತಾರೆ. ಯಾರೋ ಹತ್ತಿರದಿರೋ ತಕ್ಷಣ ಹಿಡ್ಕೊಂಡು ಇದು ಮಾಡ್ತಾರೆ ಅಂತ. ಅಲ್ಲೇ ಡಾಕ್ಟ್ರನ್ನ ಕರೆಸಿದಾಗ ಅವರು ಹೇಳ್ತಾರೆ, ವೈದ್ಯರು, ಇಲ್ಲ ಇವರಿಗೆ ಹೃದಯದ ರೋಗ ಇದೆ, ಅದರಿಂದ ಪೂರ್ತಿ ರೆಸ್ಟ್ ತಗೋಬೇಕು ಅಂತೆಲ್ಲ ಹೇಳ್ತಾರೆ. ಸರಿ, ಇವರು ರೆಸ್ಟ್ ತಗೊಳ್ಳೋ ಮನಸ್ಸಿಲ್ಲ ಇವರಿಗೆ, ಕೆಲಸಕ್ಕೆ ಹೋಗಬೇಕು, ದೇವಾಲಯದ ಕೆಲಸ ನಿಂತು ಹೋಗುತ್ತೆ ಹಾಗೆ ಹೀಗೆ ಅಂತ ಎಲ್ಲರೂ ಬಲವಂತ ಮಾಡಿ ಇಲ್ಲ ರೆಸ್ಟ್ ತಗೊಳ್ಳೇಬೇಕು, ಬೆಡ್ ರೆಸ್ಟ್ ಅಂತ ಹೇಳಿಬಿಟ್ಟಿದ್ರು ಅವರು. ಹಾಗಾಗಿ ತಗೋತಾರೆ. ಹಾಗೆ ಮಾಡ್ತಾ ಇದ್ದಾಗ ಕೆಲವೇ ದಿವಸಗಳಲ್ಲಿ ಇದು ಜಾಸ್ತಿಯಾಗಿ ಅವರು ಒಂದು ದಿವಸ ಇವರು ರಾಮಾನುಜರ ಮಾತಾಡಿದ್ರು. ಎಲ್ಲ ಮಾತು ಮುಗಿಸಿ ಮಲಗಿದ್ದಾರೆ, ಬೆಳಗ್ಗೆ ಏಳಲಿಲ್ಲ, ಹಾಗೆ ಪರಂಪರಿಸ್ಬಿಟ್ರು. ಅದು ಒಂದು ಇವರುಗಳ ಜೀವನದಲ್ಲಿ ಒಂದು ತಿರುವಾಯಿತು. ಎಲ್ಲ ಜವಾಬ್ದಾರಿನೂ ಹೊತ್ಕೊಂಡಿದ್ದಂಥ ಸೋಮಿಯಾಜಿಯವರು, ಕೇಶವ ಸೋಮಿಯಾಜಿಯವರು ಹೀಗೆ ಪರಂಪರಿಸಿದ ಮೇಲೆ ಇವರಿಗೆ ತುಂಬ ಕಷ್ಟ ಉಂಟಾಯಿತು. ಕಷ್ಟಗಳು ಅಂತ ಹೇಳಿದ್ರೆ ಜವಾಬ್ದಾರಿ ಎಲ್ಲ ಪೂರ್ತಿ ರಾಮಾನುಜರ ಮೇಲೆ ಬಿತ್ತು. ಈಗ ಅವರು ಅಲ್ಲಿ ಪಾಠಶಾಲೆ ಕಡೆಯೂ ಗಮನ ಕೊಡಬೇಕು, ಮನೆ ಕಡೆಯೂ ಗಮನ ಕೊಡಬೇಕು. ಮೊದಲು ಮನೆ ಕಡೆ ಗಮನ ಕೊಡ್ತಿರಲಿಲ್ಲ, ತುಂಬ ಕಮ್ಮಿ ಇತ್ತು. ಈಗ ಇವರೇ ಕೊಡಬೇಕಾದ ಪರಿಸ್ಥಿತಿ ಬಂತು. ಬಂದಾಗ ಏನಾಯಿತು, ಇವಳು ತಂಜಾ ಯೋಚನೆ ಮಾಡ್ತಾಳೆ. ಯೋಚನೆ ಮಾಡಿದಾಗ ಏನು, ಈಗ ಇಷ್ಟು ದಿವಸ ಏನೋ ಅವರು ಮಾವನವರು ನಡೆಸ್ಕೊಂಡು ಹೋಗ್ತಾ ಇದ್ರು ಮನೆಯೆಲ್ಲ. ಇವಾಗ ಏನು ಮಾಡೋದು, ನಿತ್ಯಗಟ್ಟಲೆ ಏನಾದರೂ ಮಾಡೋದಕ್ಕೂ ಕೂಡ ಇವರು ಅಕ್ಕಿ ಬೇಳೆಯಿಂದ ಹಿಡಿದು ಎಲ್ಲವೂ ಕೂಡ ಮಾಡಬೇಕಲ್ಲ, ಅದು ಸಂಪಾದನೆ ಬೇಕಲ್ಲ. ಯಾರೂ ಇಲ್ಲ, ರಾಮಾನುಜರು ಸಂಪಾದನೆ ಮಾಡ್ತಾರೆ, ಅಲ್ಲಿ ಹೋಗಿ ಅಲ್ಲಿ ಪಾಠಶಾಲೆಗೆ ಕೂತಿರ್ತಾರೆ, ಪಾಠ ಓದ್ತಾ ಇರ್ತಾರೆ, ದುಡ್ಡೆಲ್ಲಿ ಬರುತ್ತೆ ಅಂಥೇಳಿ ಅವಳು ಯೋಚನೆ ಮಾಡಿ ಏನಾದರೂ ಒಂದು ಇವರು ಕೆಲಸಕ್ಕೆ ಹೋಗಬೇಕು, ಕೆಲಸ ಮಾಡಬೇಕು ಅಂಥೇಳಿ ಆಗಿನ ಕಾಲದಲ್ಲಿ ಕೆಲಸ ಅಂತ ಹೇಳಿದ್ರೆ ಒಂದು ವ್ಯಾಪಾರ ಮಾಡ್ತಾರೆ. ವ್ಯಾಪಾರ ಏನಂತ ಹೇಳಿದ್ರೆ ಇದೆಲ್ಲ ದೇವಾಲಯಕ್ಕೆ ಬೇಕಾಗಿರೋ ಯಾಗಗಳನ್ನ ಮಾಡ್ತಾ ಇರ್ತಲ್ಲ ದೇವಾಲಯದಲ್ಲಿ. ಆದ್ದರಿಂದ ಅಲ್ಲಿ ಸಮಿತ್ತು ಇತ್ಯಾದಿಗಳು, ಆಮೇಲೆ ಅದಕ್ಕೆ ಯಜ್ಞಕ್ಕೆ ಬೇಕಾಗಿರೋ ಸಾಮಾನುಗಳು ಅವುಗಳು, ಆಮೇಲೆ ದೀಪಕ್ಕೆ ಬೇಕಾಗಿರೋ ಎಣ್ಣೆ, ದೀಪ ಇತ್ಯಾದಿ ಕರ್ಪೂರ ಇತ್ಯಾದಿಗಳೆಲ್ಲ ಹೊಂದಿಸ್ಕೊಂಡು ತೊಗೊಂಡೋಗಿ ಕೊಡೋದು, ಒಂಥರ ಮಾರಾಟ ಮಾಡೋದು, ಅದು ಬಿಸ್ನೆಸ್ಸು. ಅದೆಲ್ಲ ಮನೆಗೂ ಕೊಡೋದು ಅದು ಇರುತ್ತೆ. ಈ ಥರದ್ದು ವ್ಯಾಪಾರದಲ್ಲಿ ತಂಜಾವೂರ ತಂದೆ ತೊಡಗಿದ್ರು. ಅವರ ವೃತ್ತಿಯೇ ಅದೇ ಆಗಿತ್ತು. ಎಲ್ಲ ಬೇರೆ ಬೇರೆ ಊರುಗಳಿಗೆಲ್ಲ ತೊಗೊಂಡೋಗಿ ಕೊಟ್ಟು ಇದು ಮಾಡ್ತಾಯಿದ್ರು.
ಹಾಗೆ ರಾಮಾನುಜರು ಒಂದು ಸಲ ಅವ್ರ ಮನೆಗೆ ಹೋಗಿದ್ದಾಗ, ಮಾವನವ್ರ ಮನೆಗೆ ಹೋಗಿದ್ದಾಗ ಅವ್ರ ಮಾವನವರು ಹೇಳ್ತಾರೆ, ಹೀಗೆ ನಾನು ಮಾಡ್ತಾ ಇದ್ದೀನಿ, ತಾವು ಕೂಡ ಈ ಥರ ಮಾಡಿದ್ರೆ ಒಳ್ಳೇದಾಗತ್ತಲ್ಲ, ನನ್ನ ಜೊತೆ ಸೇರ್ಕೊಂಬಿಡಿ, ನೀವು ಸೇರ್ಕೊಂಬಿಟ್ಟು ಮಾಡಿದ್ರೆ ನಿಮಗೂ ಒಂಥರ ಅಭ್ಯಾಸ ಆಗುತ್ತೆ, ಆಮೇಲೆ ಮುಂದಕ್ಕೆ ನಿಮಗೆ ಒಂದು ಮಾಡಿಕೊಟ್ಬಿಡ್ತೀನಿ, ನೀವೇ ನಿಮ್ಮ ಇದು ವೃತ್ತಿಯನ್ನು ಇಟ್ಕೊಂಡು ಮುಂದುವರಿಸ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ ಅವರು. ಇದೆಲ್ಲ ತಂಜ ಇದು ಮಾಡಿದ್ದು, ಈ ಥರದ್ದು ಏನಾದರೂ ಒಂದು ಮಾಡಿ ಅವ್ರನ್ನ ಇದಲ್ಲೇ ಬಿಡಬೇಕು, ಆವಾಗ ಸಂಪಾದನೆ ಮಾಡಿದ್ರೆ ನಮ್ಮ ಜೀವನಕ್ಕಾಗತ್ತೆ ಅನ್ನೋ ಥರದಲ್ಲಿ ಅವ್ರ ಪಾಪ ಒಂಥರ ಯೋಚನೆ ಮಾಡಿದ್ದು ತಪ್ಪು ಅಂತ ನಾವು ಪೂರ್ತಿ ಹೇಳೋಕ್ಕಾಗಲ್ಲ. ಒಂದು ನಿತ್ಯ ಜೀವನಕ್ಕೆ ಬೇಕಾಗಿರೋ ಒಂದು ವ್ಯವಸ್ಥೆ ಒಂದು ಬೇಕಲ್ಲ ಪಾಪ, ಅದಕ್ಕೋಸ್ಕರ ಯೋಚನೆ ಮಾಡಿ ಹೇಳಿ ತಂದೆ ಮೂಲಕ ಹೇಳಿಸ್ತಾ ಇದ್ದಾಳೆ. ಆವಾಗ ಇವರು ಒಂಥರ ಖಡಖಂಡಿತವಾಗಿ ಹೇಳಿಬಿಡ್ತಾರೆ. ಇವ್ರದ್ದು ಯಾವಾಗಲೂ ಅಷ್ಟೇ, ಇವ್ರ ಐಡಿಯಾಸು ರಾಮಾನುಜ ಐಡಿಯಾಸ್ ತುಂಬ ಕ್ಲಿಯರಾಗಿರುತ್ತೆ. ಆ ಕ್ಲಿಯರಾಗಿರೋ ಐಡಿಯಾನ ಸ್ಪಷ್ಟವಾಗಿ ಹೇಳ್ತಾರೆ, ಏನು ಹೆಚ್ಚು ಕಮ್ಮಿ ಮಾಡ್ಕೊಳ್ಳದೆ ಕ್ಲಿಯರಾಗಿ ಸ್ಪಷ್ಟವಾಗಿ ಹೇಳ್ತಾರೆ. ಹೇಳುವಾಗ ಒಂಥರ ನಯವಾಗಿ ಹೇಳ್ತಾರೆ ಅಷ್ಟೇ, ಒರಟಾಗಿ ಹೇಳಲ್ಲ, ನಯವಾಗಿ ಹೇಳ್ತಾರೆ. ಅದೊಂದು ಇವರ ಸ್ವಭಾವ, ಗುಣ. ಅದನ್ನು ಮಾಡುವಾಗ ಹಾಗೆ ಕೇಳಿಬಿಟ್ಟು ಎಲ್ಲ ಸರಿಯಾಗಿದೆ ತಾವು ಹೇಳೋದು, ಆದರೆ ನಾನು ಆ ತರಹ ಇಲ್ಲ, ಈಗ ಸದ್ಯಕ್ಕೆ ನಾನು ಅಧ್ಯಯನದಲ್ಲೇ ನನ್ನ ಮನಸ್ಸು ತೀವ್ರವಾಗಿದೆ, ಅದನ್ನೇ ಮಾಡಬೇಕಾಗಿದೆ, ಆದ್ದರಿಂದ ದಯವಿಟ್ಟು ಕ್ಷಮಿಸಬೇಕು, ನಾನು ಇದನ್ನು ಸ್ವೀಕರಿಸೋಕ್ಕಾಗಲ್ಲ ಅಂಥೇಳಿ ಹೇಳಿಬಿಡ್ತಾರೆ. ಅದಕ್ಕೆ ಇಲ್ಲ ನೀವು ಅಧ್ಯಯನ ಮಾಡಿ ಬೇಡ ಅಂತ ಹೇಳಲ್ಲ, ಸಂಜೆ ಹೊತ್ತು ಸಮಯ ಇರುತ್ತಲ್ಲ ಅಂತ ಅವ್ರು ಹೇಳ್ತಾರೆ. ಸಂಜೆ ಹೊತ್ತಿದ್ದು ಮಾಡ್ಬೋದಲ್ಲ ಅಂತ ಹೇಳಿದ್ದು, ಒಂದು ಹೊತ್ತಾದರೂ ಮಾಡಿ ಪಾರ್ಟ್ ಟೈಮ್ ವರ್ಕ್ ಅಂತ ಅವರು ಯೋಚನೆ ಮಾಡ್ತಿದ್ದಾರೆ. ಅದಕ್ಕಿಲ್ಲ, ಸಂಜೆ ಬಂದ ಮೇಲೂ ಕೂಡ ನನಗೆ ಅಧ್ಯಯನಕ್ಕೆ ತುಂಬ ವಿಷಯ ಇದೆ, ಅದೆಲ್ಲ ನಾನು ಕಲ್ತಿರೋ ಪಾಠನೆಲ್ಲ ರಿವೈಸ್ ಮಾಡಬೇಕು, ಮತ್ತು ಅದರ ಬಗ್ಗೆ ರಿಸರ್ಚ್ ಮಾಡೋದು ಅಂತ ಒಂದಿದೆ, ಅದೆಲ್ಲ ಅಧ್ಯಯನ ಮಾಡಿ ವಿಶ್ಲೇಷಣೆ ಮಾಡಿ ಎಲ್ಲ ಸ್ಟಡಿ ಮಾಡೋವಂಥದ್ದಿರುತ್ತೆ, ಅದೆಲ್ಲ ಮಾಡಬೇಕಾಗುತ್ತೆ, ಅದಕ್ಕೆ ನನಗೆ ಸಮಯ ಬೇಕು, ಅದು ಬಿಡೋಕ್ಕಾಗಲ್ಲ, ಅದನ್ನು ದಯವಿಟ್ಟು ನನಗೆ ಕ್ಷಮಿಸಿ ಅಂಥೇಳಿ ನಿರಾಕರಿಸ್ಬಿಟ್ಟು ಬಂದುಬಿಡ್ತಾರೆ. ಅದು ತಂಜಮ್ಮ ಅಂಬಾಳಿಗೆ ತುಂಬ ಇದಾಗತ್ತೆ, ಬೇಜಾರಾಗುತ್ತೆ. ಅಯ್ಯೋ ನನ್ನ ಮಾತು ಕೇಳಲಿಲ್ಲ, ಅಪ್ಪ ಹೇಳಿದ್ರು ಮಾತು ಕೇಳ್ತಾ ಇಲ್ಲ, ಈ ರೀತಿ ಮಾಡಿದ್ರೆ ಹೇಗಾಗತ್ತೆ, ನಮ್ಮ ಗತಿ ಏನು, ಹೀಗೆ ಅಂತೆಲ್ಲ ತುಂಬ ಇದು ಮಾಡ್ತಾರೆ. ಸ್ವಲ್ಪನೂ ಜವಾಬ್ದಾರಿ ಇಲ್ಲ, ಇದು ಮಾಡಲ್ಲ ಇವರು ಅಂಥೇಳಿ ಇವ್ರ ಬಗ್ಗೆ ಒಂದು ಸ್ವಲ್ಪ ಇದಿರುತ್ತೆ. ಕೊನೆಗೆ ಏನು ಮಾಡೋದು ನೆಕ್ಸ್ಟ್, ಅಪ್ಪ ಹೇಳೋದು ಕೇಳಲಿಲ್ಲ, ಸರಿ ಅತ್ತೆ ಹತ್ರ ಹೇಳೋಣ ಅಂಥೇಳಿ ಅತ್ತೆಗೆ ಹೇಳ್ತಾಳೆ ಬಂದು, ಹೀಗಿದೆ ಸ್ವಲ್ಪ ಮಗನಿಗೆ ಹೇಳಬೇಕು ಅಂತೆಲ್ಲ. ಅವರು ಸರಿ ಹೇಳೋದು ಸರಿಯಾಗಿದೆ ಅಂಥೇಳಿ ಮೆಲ್ಲಿಗೆ ರಾಮಾನುಜನ್ ಕರೆದುಬಿಟ್ಟು, ನೋಡಪ್ಪ ಹೀಗೆ ಅವಳು ಹೇಳೋದು ಸರಿಯಾಗಿದೆ, ಒಂಥರ ಸ್ವಲ್ಪ ನೀನು ಇದರಲ್ಲಿ ತೊಡಕ್ಕೋ, ಹಾಗೆ ಮಾಡಿದಾಗ ಅವಳ ಮಾತನ್ನು ಕೇಳ್ದಂಗೆ ಆಗುತ್ತೆ, ಒಂಥರ ಫ್ಯಾಮಿಲಿನಲ್ಲಿ ಕುಟುಂಬದಲ್ಲಿ ಒಂಥರ ಸೌಮನಸ್ಯ ಇರುತ್ತೆ, ಆ ದೃಷ್ಟಿಯಿಂದ ಒಂದು ಸ್ವಲ್ಪ ಮಾಡು, ಏನೋ ನೀನು ತೊಂದರೆ ಮಾಡ್ಕೋಬೇಡ, ಸಂಜೆ ಹೊತ್ತು ಸ್ವಲ್ಪ ಮಾಡು ಅಂತೆಲ್ಲ ಹೇಳಿ ಕನ್ವಿನ್ಸ್ ಮಾಡ್ತಾಳೆ. ಮಾಡಿದಾಗ ಇವರು ಕೂಡ ಅಮ್ಮ ಹೇಳಿದಾಗ ಒಪ್ಕೊಂಡ್ಬಿಡ್ತಾರೆ. ಆಯಿತು ಅಂಥೇಳಿ, ಅಮ್ಮನ ಬಗ್ಗೆ ತುಂಬ ಗೌರವ ಪ್ರೀತಿ ಎಲ್ಲ ಇರುತ್ತಲ್ಲ, ಹಾಗಾಗಿ ಅಮ್ಮನ ಹೇಳಿದಾಗ ಒಪ್ಕೊಂಡ್ಬಿಡ್ತಾರೆ. ಒಪ್ಕೊಂಡು ಇವರು ಮಾರನೇ ದಿವಸ ಪಾಠಕ್ಕೆ ಹೋಗ್ತಾರೆ. ಪಾಠಕ್ಕೆ ಹೋದಾಗ ಸಂಜೆ ಹೊತ್ತು ಇವರು ಸಿಗ್ತಾರೆ, ತಿರುಕಚ್ಚಿ ನಂಬಿ ಸಿಗ್ತಾರೆ. ಸಿಕ್ಕಿದಾಗ ಇವರು ಏನೋ ಎಲ್ಲ ವಿಚಾರಿಸ್ತಾರೆ, ಸಾಮಾನ್ಯ ವಿಚಾರಿಸೋ ಒಂದು ರೂಢಿ ಇರುತ್ತೆ. ಕೇಳಿದಾಗ ಹೀಗಾಯಿತು, ಒಂದು ತೀರ್ಮಾನ ಆಯಿತು, ನನಗೆ ಇಷ್ಟ ಇರಲಿಲ್ಲ, ಆದರೂ ಬಲವಂತಪಡಿಸಿ ಎಲ್ಲ ಹೇಳ್ತಾ ಇದ್ದಾರೆ, ಆಮೇಲೆ ನಮ್ಮ ಅಮ್ಮನೂ ತುಂಬ ಹೇಳಿಬಿಟ್ಟಿದ್ದಾರೆ, ಅದರಿಂದ ನಾನು ಮಾಡಬೇಕಾಗತ್ತೆ, ಇದು ವೃತ್ತಿಗಿಳಿಬೇಕಾಗತ್ತೆ ಅಂತೇಳಿ ಹೇಳ್ತಾರೆ. ಖಂಡಿತ ಮಾಡಬೇಡ, ನಿನ್ನ ಇದು ಕೆಲಸ ತುಂಬ ದೊಡ್ಡ ಕೆಲಸ ಇದೆ, ಇಡೀ ಸಮಾಜವನ್ನೇ ಪರಿವರ್ತನೆ ಮಾಡಬೇಕಾಗಿದೆ, ಭಕ್ತಿಯನ್ನು ಹರಡಬೇಕಾಗಿ ಅವರೆಲ್ಲ ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ. ಮುಂದೆ ಇವರು ರಾಮಾನುಜರು ಏನೇನು ಮಾಡ್ತಾರೋ ಅದನ್ನೆಲ್ಲ ಅವ್ರಿಗೆ ಅವ್ರ ತಲೆಗೆ ಬಂದುಬಿಟ್ಟಿರುತ್ತೆ. ಮತ್ತು ಯಾಮನಾಚಾರ್ಯರು ತುಂಬ ಹೇಳಿರ್ತಾರೆ, ಇವನು ಯಾವ ಕೆಲಸಕ್ಕೋಸ್ಕರ ಹುಟ್ಟಿದ್ದಾನೆ, ಅವತಾರ ಮಾಡಿದ್ದಾನೆ ಅನ್ನೋ ಹಾಗೆ ಅವ್ರಿಗೇನೋ ಒಂದು ಮನಸ್ಸಿಗೆ ಬಂದಿರುತ್ತೆ, ಅದನ್ನ ಹೇಳಿರ್ತಾರೆ. ಅದನ್ನೆಲ್ಲ ಇಟ್ಕೊಂಡು ಇವರು ಸ್ಪಷ್ಟವಾಗೆಲ್ಲ ಹೇಳಿಬಿಡ್ತಾರೆ, ಹೀಗಿದೆ, ಅದರಿಂದ ನಿನ್ನ ಕೆಲಸ ಇದೇನೆ, ಅದಕ್ಕಾಗಿ ಸಮಯವನ್ನು ನೀವು ಅದಕ್ಕೆ ಕೊಡಬೇಕು, ಎಲ್ಲ ಚೆನ್ನಾಗಿ ಅಧ್ಯಯನ ಮಾಡಬೇಕು, ಕಲಿಬೇಕು, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಲಿ, ಎಷ್ಟು ಸಮಯ ಕೊಡೋಕ್ಕಾಗುತ್ತೋ ಅಷ್ಟು ಸಮಯ ಕೊಡು, ಈ ವೃತ್ತಿಯೆಲ್ಲ ಬೇಡ, ಇದನ್ನು ವೃತ್ತಿ ಬಗ್ಗೆ ನೀವು ಯೋಚನೆ ಮಾಡಬೇಡ, ಏನು ಕೊಡಬೇಕೋ ಅದನ್ನು ಲೌಕಿಕವಾಗಿ ಏನು ಕೊಡಬೇಕೋ ಅದನ್ನು ವರದ ಕೊಡ್ತಾನೆ, ನೀನು ಯೋಚನೆ ಮಾಡಬೇಡ ಅಂತೇಳ್ಬಿಟ್ಟು ಬೋಧನೆ ಮಾಡಿಬಿಡ್ತಾರೆ. ಹೌದು ಸರಿಯಾಗಿದೆಯಲ್ಲ ಅಂಥೇಳಿ ಇವರು ಅದು ಸರಿ ಬದಲಾಯಿಸ್ಕೊಂಬಿಟ್ಟು ವಾಪಸ್ ಬಂದು ಹೀಗೆ ಹೇಳ್ತಾರೆ, ನೋಡು ಹೀಗೆ ಹೇಳಿದೆ, ಇಲ್ಲ ನಾನು ಮಾಡಲ್ಲ ಇದನ್ನು ಅಂತ ಹೇಳಿದ್ರು. ಯಾಕೆ ನೀವು ಒಪ್ಕೊಂಡಿದ್ರಿ, ಬದಲಾವಣೆ ಮಾಡಿಬಿಡ್ತೀರಲ್ಲ ಅಂಥೇಳಿ ಅವಳು ತಂಜ ಕೇಳ್ತಾಳೆ. ಅದಕ್ಕೆ ಇಲ್ಲ, ತಿರುಕಚ್ಚಿ ನಂಬಿ ಹಾಗೆ ಹೇಳಿದ್ರು, ಅವ್ರು ಹೇಳಿದ್ ಸರಿ ಅಂತ ಅನ್ಸುತ್ತೆ ಅಂತ ಹೇಳಿದ್ರು, ಮುಗಿತಲ್ಲಿ. ಅವಳಿಗೆ ತುಂಬ ಕೋಪ ಬಂದುಬಿಡುತ್ತೆ. ತಿರುಕಚ್ಚಿ ನಂಬಿ ಅಂದರೆ ಒಂಥರ ಅವಳಿಗೆ ದ್ವೇಷ ಬಂದ ಹಾಗೆ ಆಗಿಬಿಡುತ್ತೆ. ಏನು ಹೀಗೆ ನಾನೇನೋ ಒಂದು ಹೇಳ್ಕೊಟ್ಟಿದ್ರೆ ಅದನ್ನು ಪೂರ್ತಿ ಬದಲಾಯಿಸ್ಬಿಡ್ತಾರೆ,
ಅವರೇ ನನ್ನ ಗಂಡನ ಕೆಡಿಸೋದು ಹಾಗೆ ಹೀಗೆ ಅಂತೆಲ್ಲ ತುಂಬ ಇದು ಮಾಡ್ಕೊಂಡ್ಬಿಡ್ತಾಳೆ. ಮಾಡ್ಕೊಂಬಿಟ್ಟು ಅಷ್ಟಕ್ಕೆ ನಿಲ್ಲಿಸಿದ್ರೆ ಪರವಾಗಿಲ್ಲ, ನಿಲ್ಲಿಸಲಿಲ್ಲ. ಮಾರನೇ ದಿವಸ ದೇವಸ್ಥಾನದ ಕಡೆ ಹೋಗ್ತಾಳೆ. ಹೋದಾಗ ಅವ್ರ ಅಕಸ್ಮಾತ್ ಅಲ್ಲಿ ಸಿಗ್ತಾರೆ ತಿರುಕಚ್ಚಿನಂಬಿಗಳು. ಈಗ ಅಲ್ಲಿ ನಿಲ್ಲಿಸ್ಕೊಂಡು ಅವ್ರ ಹತ್ರ ಮಾತಾಡೋಕ್ಕೆ ಶುರು ಮಾಡ್ತಾಳೆ, ಏನು ನಿಮ್ಮ ಕೆಲಸ ಹೀಗ ಮಾಡೋದು ಅಂತ. ಯಾಕೆಂದರೆ ಪಟ್ಟು ಮೊದಲು ಹೇಳಿದ್ದಾಳೆ, ಹೀಗೆಲ್ಲ ಮಾತಾಡಿದ್ದಾಳೆ, ಅದು ಟ್ರೈನಿಂಗ್ ಚೆನ್ನಾಗಿ ಆಗಿಬಿಟ್ಟಿದೆ. ಅದನ್ನು ಆ ವರ್ಷ ನೀವು ತೋರಿಸ್ತಾಳೆ, ಹೀಗ ಮಾಡೋದು ಅಂತ. ಏನು ನಿಮ್ಗೇನಾದರೂ ಇದೆಯಾ, ಯೋಚನೆ ಮಾಡ್ತೀರಾ, ಗೊತ್ತಾಗಿದೆಯಾ ನಿಮಗೆ, ಗೃಹಸ್ಥರ ಕಷ್ಟ ನಿಮ್ಗೆ ಗೊತ್ತಾ ಅಂತೆಲ್ಲ ಹೇಳ್ತಾರೆ. ಏನಮ್ಮ ಏನಾಯಿತು ಹೇಳು ಹೇಳು ಅಂತ ಸಮಾಧಾನವಾಗಿ ಅವ್ರು ಕೇಳ್ತಿದ್ದಾರೆ. ಅದಕ್ಕೆ ನಮ್ಮ ಯಜಮಾನರು ಹೀಗೆ ಒಂದು ವೃತ್ತಿಯಲ್ಲಿ ಇದ್ದುಕೊಂಡು ಸಂಪಾದನೆ ಮಾಡಬೇಕು ಅಂತ, ಯಾಕೆಂದರೆ ನಮ್ಮ ಮಾವನವರು ಹೋದ ಮೇಲೆ ಗತಿ ಇಲ್ಲ, ನಮಗೆ ಏನಾದರೂ ಮಾಡಬೇಕಲ್ಲ ಹಾಗಿರುವಾಗ ಹೇಳಿದ್ದೀನಿ, ಅವ್ರು ಒಪ್ಕೊಂಡಿದ್ದಾರೆ, ಎಲ್ಲ ಒಪ್ಕೊಂಡಿದ್ದಾರೆ, ಬದಲಾಯಿಸ್ಬಿಟ್ರಿ ನೀವು. ಈಗ ನಿಮ್ಮಿಂದಲೇ ಎಲ್ಲ ಬದಲಾವಣೆ ಆಗಿರೋರು, ನಮ್ಮ ಗತಿ ಏನಾಗಬೇಕು ಸ್ವಲ್ಪ ಯೋಚನೆ ಮಾಡಿದ್ರೆ ನೀವು ಹಾಗೆ ಹೀಗೆ ದಬಾಯಿಸ್ತಾಳೆ. ನೋಡಿ, ನಿಮ್ಗೇನೋ ಅರ್ಥ ಆಗಲ್ಲ ಗೃಹಸ್ಥರಿದ್ದು, ನೀವು ಶುದ್ಧ ಬ್ರಹ್ಮಚಾರಿಗಳು ನಿಮ್ಗೇನು ಗೊತ್ತಿದೆ, ನಿಮಗೆ ಇರೋಕ್ಕೊಂದು ಸ್ಥಳ ಸಿಕ್ಬಿಟ್ರೆ ಸಾಕು, ಆಮೇಲೆ ಉಟ್ಕೊಳ್ಳೋ ಬಟ್ಟೆ ಕೊಟ್ಬಿಟ್ರೆ ಸಾಕು, ಆಯಾ ಟೈಮ್ಗೆ ಊಟ ಕೊಟ್ಬಿಟ್ರೆ ಸಾಕು, ನಿಮ್ಗೆ ಇನ್ನೇನು ಹೋಯ್ತಲ್ಲ, ನಿಮ್ಮ ಜೀವನ ಕಳೆದೋಗುತ್ತೆ, ಹೀಗೇ ಕಳೆದು ಬಿಡ್ತೀರಾ. ಉಳಿದ ಸಮಯದಲ್ಲಿ ವರದ ಅಂತ ಹೇಳ್ಕೊಂಡು ಓಡಾಡ್ತೀರ. ಅವಳು ಹೇಳೋ ಸ್ಟೈಲ್ ಹಾಗೆ, ವರದ ಅಂತ ಹೇಳ್ಕೊಂಡು ಓಡಾಡ್ತಿರ್ತೀರ ಅಷ್ಟೇ. ನಮ್ಮ ಕಷ್ಟ ನಿಮಗೆಲ್ಲಿ ಅರ್ಥವಾಗುತ್ತೆ ಅಂಥೇಳಿ ದಬಾಯಿಸ್ತಾ ಇದ್ದಾಳೆ. ಪಕ್ಕದಲ್ಲಿ ಇವಳು ಸ್ನೇಹಿತಿ ಒಬ್ಬಳು ಇದ್ದಾಳೆ, ಸ್ನೇಹಿತಿ ಎಲ್ಲ ಸ್ವಲ್ಪ ಸೀನಿಯರು ಇದ್ದಾಳೆ. ಅವಳು ಹೇಳ್ತಾಳೆ, ಸುಮ್ಮನೆ ಹಾಗೆಲ್ಲ ಮಾತಾಡ್ಬಿಡ, ತುಂಬ ದೊಡ್ಡವರು ಅಂತ ಹೇಳ್ತಾ ಇದ್ದಾರೆ. ಇವಳು ಕೇಳೋದೇ ಇಲ್ಲ, ಹಾಗೆಲ್ಲ ಇಲ್ಲ, ಅವ್ರು ಮಾಡಿರೋ ತಪ್ಪು ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ, ಹೀಗ ಮಾಡೋದು ಅಂತ ಚೆನ್ನಾಗಿ ದಬಾಯಿಸ್ಬಿಡ್ತಾಳೆ. ಅವ್ರು ಏನೂ ಮಾತಾಡಲ್ಲ. ಸರಿ ಅಮ್ಮ ಅಂಥೇಳಿ ಇವಳಿಗೂ ಅವಳು ಉತ್ತರ ಕೊಡೋದೇನು ಬೇಕಾಗಿರಲಿಲ್ಲ. ಹಾಗಾಗಿ ಹೇಳಿಬಿಟ್ಟು ಅವರು ಹೊರಟೋಗ್ತಾರೆ. ಇವಳು ಇದು ಮಾಡ್ತಾಳೆ. ಆಗ್ತಾ ಇದ್ದವಳು, ಯಾಕಮ್ಮ ಹೀಗೆಲ್ಲ ಇದು ಮಾಡ್ತಾ ಇದೆಯಾ ತಂಜ ನೀನು, ಅವ್ರು ಎಷ್ಟು ದೊಡ್ಡವ್ರು ಗೊತ್ತಾ, ಎಷ್ಟು ಗೌರವ ಇದೆ ಗೊತ್ತಾ ರಾಮಾನುಜನ್ಗೆ ಅವ್ರ ಬಗ್ಗೆ ಅಂತೆಲ್ಲ ಹೇಳಿದ್ರೆ, ಅದೆಲ್ಲ ನಂಗೆ ಗೊತ್ತಿಲ್ಲ, ನೀವು ನನ್ನ ಪರಿಸ್ಥಿತಿಯಲ್ಲಿ ಇದ್ದರೆ ನೀವು ಹೀಗೆ ಮಾತಾಡ್ತಾ ಇದ್ದೀರಿ ಅಂತ ಹೇಳಿಬಿಟ್ಟು ಹೊರಟೋಗ್ತಾಳೆ. ಅಂದರೆ ಲೌಕಿಕವಾಗಿ ಯೋಚನೆ ಮಾಡ್ತಾಳೆ, ಪೂರ್ತಿ ಲೌಕಿಕವಾಗಿ ಯೋಚನೆ ಮಾಡಿ ತಮ್ಮ ಪತಿದೇವರು ಯಾವ ಸ್ಥಿತಿಯಲ್ಲಿದ್ದಾರೆ, ಅವರ ಲಕ್ಷ್ಯ ಏನು, ಜೀವನದ ಲಕ್ಷ್ಯ ಏನು ಅನ್ನೋದನ್ನು ಕಿಂಚಿತ್ತೂ ಅರ್ಥ ಮಾಡಿಕೊಳ್ಳದೆ ಇರೋ ಅಂಥ ಒಂದು ಜೀವಿ ಆಯ್ತದು. ಏನು ಮಾಡೋದು ಅಂದರೆ ಹೇಳೋದೆಲ್ಲ ಒಂದು ದೃಷ್ಟಿಯಿಂದ ನೋಡಿದಾಗ ನಮಗೆ ತುಂಬ ಡಿಸ್ಕಷನ್ ಆಗುತ್ತೆ ಇದರ ಬಗ್ಗೆ. ಈ ತಲೆತಲಾಂತರವಾಗಿ ಆಗ್ತಾ ಇರೋ ಡಿಸ್ಕಷನ್ ಅಂತ ನನಗನ್ಸುತ್ತೆ. ಯಾಕೆಂದರೆ ಈ ಸಾಮಾನ್ಯವಾಗಿ ಇದೆಲ್ಲ ಕೇಳಿದವರೆಲ್ಲ ಹಾಗೆ ಹೇಳ್ತಾರೆ. ತಂಜಮಾಮ ಹೇಳಿದ್ರಲ್ಲಿ ಏನು ತಪ್ಪೇನಿದೆ, ನ್ಯಾಯ ಅಂತಾನೆ, ಹಾಕ್ತಾನೆ ಇರಬೇಕು, ಹಾಕ್ತಾನೆ ಯೋಚನೆ ಮಾಡಬೇಕು. ಪತಿಯಾದವನು ಸುಮ್ಮನೆ ಹಾಗೆ ಕೆಲಸ ಮಾಡದೆ ಹಾಗೆ ಇದ್ದರೆ, ಬೇರೆ ದುಡ್ಡನ್ನು ಇಟ್ಕೊಂಡು ಹಾಗೆ ತಳ್ತಾ ಇದ್ದರೆ, ಮಾವನವ್ರ ದುಡ್ಡನ್ನು ಇಟ್ಕೊಂಡು ಎಷ್ಟು ಕಾಲ ಜೀವನ ಮಾಡೋಕ್ಕಾಗತ್ತೆ? ಅದು ಕರಗೋಗ್ಬಿಡುತ್ತೆ ಸ್ವಲ್ಪ ದಿವಸ ಆದಮೇಲೆ. ಆಮೇಲೆ ಕೆಲಸ ಸಿಗುತ್ತಾ ಎಲ್ಲಾದರೂ? ಹಾಗೆ ಮಾಡೋದಾ? ವಿದ್ಯೆ ಬೇಕು ಇಲ್ಲ ಅಂತಲ್ಲ, ಆದರೆ ವಿದ್ಯೆಗೋಸ್ಕರ ಎಲ್ಲವನ್ನೂ ಬಿಟ್ಬಿಡ್ತೀನಿ, ಕೆಲಸವೇ ಮಾಡಲ್ಲ ಅಂತ ಹೇಳೋದು ಯಾವ ನ್ಯಾಯ ಅದು ಅಂಥೇಳಿ ಅವಳನ್ನು ಸಪೋರ್ಟ್ ಮಾಡೋರು ಇದ್ದಾರೆ. ಅದು ನಡೀತಾನೇ ಇದೆ. ಎರಡನೇದಾಗಿ ರಾಮಾನುಜ ಸಪೋರ್ಟ್ ಮಾಡೋರು ಇದ್ದಾರೆ, ವಿದ್ಯೆ ಅಂತ ಬೇಕು ಅಂತ. ಇನ್ನು ಕೆಲವರು ಇವಳನ್ನ ಸಪೋರ್ಟ್ ಮಾಡೋ ಹಾಗೇನೆ ಅವರು ಹೇಳ್ತಾರೆ, ಅವರು ಸ್ವಲ್ಪ ಕೇಳ್ಬೋದಾಗಿತ್ತು, ಮಾಡ್ಬೋದಾಗಿತ್ತು, ಯಾವಾಗಲೂ ತಿರುಕಚ್ಚಿನಂಬಿ ಮಾತೇ ಕೇಳ್ಕೊಂಡಿದ್ರೆ ಆಗತ್ತಾ ಅಂತಂದು. ಆಮೇಲೆ ವಿವಾಹ ಆದಮೇಲೆ ಸರಿಯಾಗಿ ಮನೆಗೋಸ್ಕರ ಮಾಡೋದು ಮಾಡಲೇಬೇಕು, ಹಾಗೆ ಬಿಟ್ಬಿಡೋದು ನ್ಯಾಯವ ಅದು ಅಂಥೇಳಿ ಅವ್ರ ಮೇಲೆ ತಪ್ಪು ಹೇಳೋರು ಇದ್ದಾರೆ, ಇಲ್ಲ ಅಂತಲ್ಲ. ಮೂರನೇವ್ರು ಏನು ಮಾಡ್ತಾರೆ ಅಂದರೆ ಇವರ ಅಮ್ಮನ ಬಗ್ಗೆ, ಕಾಂತಿಮತಿಯ ಬಗ್ಗೆ. ಅವರು ಇದು ಫೋರ್ಸ್ ಮಾಡಿ ವಿವಾಹ ಮಾಡಿದ್ದಾರೆ. ರಾಮಾನುಜಿಗೆ ವಿವಾಹ ಮಾಡ್ಕೊಳ್ಳೋಕ್ಕೆ ಇಷ್ಟ ಇರಲಿಲ್ಲ, ಬೇಡ ಅಂತ ಹೇಳ್ತಿದ್ರು. ಬಲವಂತವಾಗಿ ಏನು ಹಂಗರ್ ಸ್ಟ್ರೈಕ್ ಮಾಡಿ ಅವರು ಇಲ್ಲ ವಿವಾಹ ಆಗಲೇಬೇಕು ಅಂತ ಹೇಳಿದ್ದು. ಅಮ್ಮನ ಮೇಲಿರೋ ಪ್ರೀತಿಯಿಂದ ಮತ್ತು ತಿರುಕಚ್ಚಿನಂಬಿಯವರು ಹೇಳಿದ್ದರಿಂದ ಎಲ್ಲರೂ ಸೇರಿಕೊಂಡು ಅವರು ಒಪ್ಕೊಂಡ್ಮೇಲೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳಬೇಕಾಗಿತ್ತು. ಹೇಳಿಕೊಟ್ಟು ಹೇಗೆ ನಡ್ಕೋಬೇಕು ಅಂತ ಹೇಳಬೇಕಾಗಿತ್ತು ಮಗನಿಗೆ, ಅದು ಹೇಳಲಿಲ್ಲ. ಎರಡನೇದಾಗಿ ಹೇಳಿರ್ಬೋದು, ಇವ್ರು ಕೇಳದೆ ಇರ್ತಿರ್ಬೋದು. ಎರಡನೇದಾಗಿ ಆ ಸೊಸೆಗೂ ಹೇಳ್ಬೋದಾಗಿತ್ತು, ಇವನ ಲಕ್ಷ್ಯ ಏನು ಜೀವನದಲ್ಲಿ, ಅದಕ್ಕೆ ಸರಿಯಾಗಿ ನೀವು ಹೊಂದ್ಕೊಂಡು ಹೋಗ್ಬೇಕಮ್ಮ ಅಂತ ಹೇಳಿ ಒಂದು ಹೇಳಬೇಕಾಯ್ತು. ತಾಯಿ ಅಂತೂ ಹೇಳಲೇ ಇಲ್ಲ, ಅವಳು ಬೇರೆ ತರಹ ಇದು ಮಾಡ್ತಾಯಿದ್ಲು. ಆದರೆ ಸೊಸೆಗೆ ಹೇಳಬಹುದಾಗಿತ್ತು, ಅದು ಹೇಳಲಿಲ್ಲ. ಈ ಕಾರಣಗಳಿಂದ ಹೀಗಾಯಿತು. ಅದರಿಂದ ಇದರಲ್ಲಿ ಯಾರ ಮೇಲೆ ತಪ್ಪು ಹೇಳಬೇಕು ಏನೊಂದು ಗೊತ್ತಾಗಲ್ಲ. ಈ ಪ್ಲಸ್ ಮೈನಸ್ ಎಲ್ಲ ಇದ್ದೇ ಇದೆ. ಆದರೆ
ಭಗವದ್ ರಾಮಾನುಜರಂಥವರ ವಿಷಯವನ್ನೇ ತೆಗೆದುಕೊಂಡಾಗ ನಾರ್ಮಲ್ಲಾಗಿ ಬೇರೆಯವ್ರಿಗೆ ಅಪ್ಲೈ ಆಗಬಹುದು. ಅವುಗಳೆಲ್ಲ ಆ ಆರ್ಗ್ಯುಮೆಂಟ್ಸ್ ಎಲ್ಲ ರಾಮಾನುಜರಿಗೆ ಅಪ್ಲೈ ಆಗಲ್ಲ. ಯಾಕೆಂದರೆ ಇವರು ಒಬ್ಬ ಅವತಾರ ಪುರುಷರು. ಇವರು ಬಹಳ ದೊಡ್ಡ ಧ್ಯೇಯ ಇಟ್ಕೊಂಡು ಒಂದು ಅವತಾರ ಮಾಡಿರೋರು. ಆ ಧ್ಯೇಯ ಅವ್ರಿಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ಏನೋ ಒಂದು ಒಳಗಡೆಯಿಂದ ಫೋರ್ಸ್ ತಳ್ತಾ ಇದೆ, ತಳ್ಳಿ ಹೀಗೆ ಮಾಡಬೇಕು ಅಂತ ಮಾಡ್ತಾ ಇದೆ. ಆವಾಗ ಲೌಕಿಕ ಜೀವನಕ್ಕೆ ಅವರು ಲೌಕಿಕ ಜೀವನ ಗೌಣವಾಗಿ ಭಾವಿಸಿದ್ದಾರೆ. ಅದಕ್ಕಾಗಿ ಸಮಯವನ್ನು ವ್ಯಯ ಮಾಡೋಕ್ಕೆ ಕಿಂಚಿತ್ತೂ ಅವ್ರಿಗೆ ಇಷ್ಟ ಆಗಲಿಲ್ಲ. ಆಗದೇ ಇದೆ ಪೂರ್ತಿ ಸಮಯವನ್ನು ಅವರ ಅಧ್ಯಯನಕ್ಕೆ ಅದಕ್ಕೆ ಕೊಡ್ತಾ ಇದ್ದರು ಅನ್ನೋದನ್ನು ಗಮನಿಸಿದಾಗ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಹೀಗಿದೆ. ಮತ್ತು ಇನ್ನೊಂದು ಆರ್ಗ್ಯುಮೆಂಟ್ ಇದೆ, ಇನ್ನೊಂದು ಐಡಿಯಾ ಇದೆ. ಏನಪ್ಪ ಅಂತ ಹೇಳಿದ್ರೆ, ಅವರಿಬ್ಬರು ಹೇಳ್ತಾರೆ, ರಾಮಾನುಜರಾಗಲಿ ಅವ್ರ ತಾಯಿಯಾಗಲಿ ಇಬ್ಬರು ಹೇಳ್ತಾರೆ. ತಂಜಮಾಂಬಾಳಿಗೆ ಹೇಳ್ತಾಳೆ, ನೀನು ಯಾಕಮ್ಮ ಯೋಚನೆ ಮಾಡ್ತೀಯ, ನಮ್ಮದು ಸಾಕಷ್ಟಿದೆ. ಅಂದರೆ ಇವರು ತಂದೆ ತುಂಬ ಸಂಪಾದನೆ ಮಾಡಿದ್ದಾರೆ, ಅವರು ಒಂಥರ ಆಢ್ಯರವರು, ಅಂದರೆ ತುಂಬ ಸಂಪಾದನೆ ಮಾಡಿದ್ದಾರೆ. ಅವ್ರು ಸಾಕಷ್ಟು ದುಡ್ಡಿದೆ, ಇಲ್ಲ ಅಂತಲ್ಲ. ಆದ್ದರಿಂದ ನೀವು ಎಷ್ಟು ಕಾಲ ಬೇಕಾದ್ರೂ ನಾವು ಕೂತ್ಕೊಂಡು ನಾವು ಊಟ ಮಾಡ್ಬೋದಮ್ಮ, ನೀನು ಅದರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಅದಕ್ಕಾಗಿ ಅವನು ಕೆಲಸಕ್ಕೆ ಹೋಗಬೇಕು ಅನ್ನೋ ಅಗತ್ಯ ಏನಿಲ್ಲ ಅಂತ ಹೇಳ್ತಾರೆ. ಒಂದು. ಎರಡನೇ ಪಾಯಿಂಟು, ಕೂರೇಶರು ಅಂತ ಹೇಳಿದ್ನಲ್ಲ, ಕೂರೇಶರನ್ನವರು ಕೂರಮ್ಮನ ಊರಲ್ಲಿದ್ದವರು ಮಹಾದಾನಿ ಅಂತ. ದಾನಿ ಅಂತ ಹೇಳಿದ್ರೆ ಅವ್ರ ಬಾಗಿಲು ಯಾವಾಗಲೂ ತೆಗೆದೇ ಇರುತ್ತೆ ಅಂತ. ಜನಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ದಾನ ಕೊಡ್ತಾ ಇರ್ತಾರೆ, ತಗೋತಾ ಇರ್ತಾರೆ. ಆ ಟೈಪು. ಅವ್ರೇನು ಮಾಡ್ತಾರೆ, ರಾಮಾನುಜರಂದ್ರೆ ಬಹಳ ಪ್ರೀತಿ ಗೌರವ. ಎಷ್ಟರ ಮಟ್ಟಿಗೆ ಅಂದರೆ ವಯಸ್ಸಲ್ಲಿ ಸ್ವಲ್ಪ ರಾಮಾನುಜರಿಗೆ ದೊಡ್ಡವರು ಅಂತ ಹೇಳ್ತಾರೆ. ಆದರೂ ಅವರಿಗೆ ಇವರೇ ಒಂದು ತರಹ ಆಚಾರ್ಯರು, ರಾಮಾನುಜರೇ ಆಚಾರ್ಯರು ಅನ್ನೋ ಹಾಗೆ ಅಷ್ಟು ಗೌರವದಿಂದ ನೋಡ್ತಾ ಇದ್ದವರು. ಇವ್ರ ಹತ್ರ ಎಲ್ಲ ಕಲಿತಾರೆ, ಏನು ತಿರುವಾಯಿಮೊಳಿ ಇತ್ಯಾದಿಗಳೆಲ್ಲ ಕಲಿತಾರೆ, ಪ್ರಬಂಧಗಳೆಲ್ಲ ಕಲಿತಾರೆ. ಕಲಿತು ಭಕ್ತಿಭಾವದಲ್ಲೇ ಇರಬೇಕು ಅನ್ನೋ ಒಂದು ಆಸೆ, ರಾಮಾನುಜರ ಸೇವೆ ಮಾಡಬೇಕು, ಇಡೀ ಜೀವನವೆಲ್ಲ ರಾಮಾನುಜ ಸೇವೆಯಲ್ಲೇ ತಮ್ಮ ಇದನ್ನು ಜೀವನ ಕಳಿಬೇಕು ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡಿರೋರು. ಹಾಗೆ ಮಾಡ್ತಾರೆ, ವಾಸ್ತವವಾಗಿ ಮುಂದೆಯೂ ಹಾಗೆ ಮಾಡ್ತಾರೆ. ಅವರು ಆ ಸಂಕಲ್ಪಕ್ಕೆ ಅನುಗುಣವಾಗಿ ಮಾಡ್ತಾರೆ. ಅಂಥ ಒಂದು ವ್ಯಕ್ತಿ ಏನಾದರೂ ನಿಮಗೆ ಒಂದು ಸೇವೆ ಮಾಡಬೇಕು ನಾನು ಹೇಳಿ ಅಂತ ಹೇಳಿ ಕೇಳಿರ್ತಾರೆ. ಅವರು ತಂದೆ ಹೋದ ಮೇಲೆ ಅವ್ರಿಗೆ ಗೊತ್ತಾಗತ್ತೆ ಕಷ್ಟ ಇದೆ ಅಂತ. ಅದಕ್ಕಾಗಿ ನಿಮ್ಮ ಸಮಯ ವ್ಯಯ ಮಾಡಬೇಡಿ, ನೀವು ಅಧ್ಯಯನದಲ್ಲಿರಿ. ನಿಮ್ಮ ನೀಡ್ ಏನಿದೆಯೋ, ಲೌಕಿಕವಾದ ಜೀವನಕ್ಕೆ ಎಷ್ಟು ಬೇಕಾಗಿದೆಯೋ ಅದು ನಾನು ಒದಗಿಸ್ಕೊಡ್ತೀನಿ, ನೀವು ಯೋಚನೆ ಮಾಡಬೇಡಿ ಅಂತ ಹೇಳಿ ತುಂಬ ಹೇಳ್ತಾರೆ. ಅದಕ್ಕೆ ರಾಮಾನುಜರು ಹಾಗೆಲ್ಲ ಇಲ್ಲಪ್ಪ, ಆ ತರಹ ಎಲ್ಲ ತೊಗೊಳೋದು ನನಗೆ ಇಷ್ಟ ಆಗಲ್ಲ ಅಂತ ತುಂಬ ಹೇಳ್ತಾರೆ. ಇಲ್ಲ ನಾನು ಸೇವೆ ಮಾಡಬೇಕು ಅಂತೇಳಿ ಅಷ್ಟು ಪ್ರೀತಿಯಿಂದ ಹೇಳಿದ್ದಕ್ಕೆ ಆಗಲಿ ಅಂತ ಅವಳು ಎರಡು ಹೇಳ್ತಾರೆ ಕೂರೇಶರು. ಒಂದು, ನಿಮ್ಗೊಂದು ದೊಡ್ಡ ಭವನವನ್ನು ಕಟ್ಟಿಕೊಡ್ಬೇಕು ಅಂತ ಹೇಳ್ತಾರೆ. ಇಲ್ಲ ಬೇಡ ಖಂಡಿತ ಬೇಡ, ನಾವಿರೋ ಭವನವೇ ದೊಡ್ಡದಾಗಿದೆ, ಸಾಕು, ನಾವಿರೋ 3 ಜನಕ್ಕೆ ಸಾಕು, ಅದರಿಂದ ನಾನು ಖಂಡಿತ ಅದನ್ನ ಒಪ್ಕೊಳ್ಳಲ್ಲ ಅಂತ ನಿರಾಕರಿಸ್ಬಿಡ್ತಾರೆ. ಅದಕ್ಕೆ ಇಲ್ಲ, ನಿಮ್ಮ ತಿಂಗಳಿಗೆ ಏನು ಬೇಕೋ ಅದು ದಿನಸಿ ಪದಾರ್ಥಗಳು, ಪ್ರಾವಿಷನ್ಸ್, ಅದನ್ನಾದರೂ ನಾನು ಕೊಟ್ಬಿಡ್ತೇನೆ ಅಂತ ಹೇಳಿ ಇದು ಮಾಡಿದ್ರೆ ತುಂಬ ಪ್ರೀತಿಯಿಂದ ಹೇಳ್ತಾರೆ. ಅದನ್ನು ದಯವಿಟ್ಟು ನೀವು ಬೇಡ ಅಂತ ಹೇಳಬಾರ್ದು ಅಂತ ಪ್ರಾರ್ಥನೆ ಮಾಡ್ಕೊತಾರೆ. ಆಗಲಿ ಅಂಥೇಳಿ ಅಷ್ಟು ಪ್ರೀತಿಯಿಂದ ಹೇಳ್ತಾ ಇರೋದ್ರಿಂದ ಆಯ್ತಪ್ಪ ಒಪ್ಕೋತೀನಿ ನಾನು ಅಂಥೇಳಿ ತುಂಬ ಕಷ್ಟಪಟ್ಟು ರಾಮಾನುಜರು ಒಪ್ಕೊಂಡ್ಬಿಡ್ತಾರೆ. ಹಾಗೇನು ಒಪ್ಕೊಂಡಿದ್ರಿಂದ ಅದು ತಿಂಗಳಿಗೆ ಏನು ಬೇಕೋ ಆ ಸಾಮಾನುಗಳೆಲ್ಲ ಒದಗಿಸಿ ಒಂದು ಮೂಟೆಯಲ್ಲಿ ಹಾಕಿ ಮನೆಗೆ ತಲುಪಿಸ್ಬಿಡ್ತಾರೆ. ಅದು ಹೀಗೆ ನಡೀತಾ ಇರುತ್ತೆ, ಒಂದು 3-4 ತಿಂಗಳು ನಡೆಯುತ್ತೆ. ನಡೀತಾ ಇರುವಾಗ ಬರ್ತಾ ಇರುತ್ತೆ, ಇದು ಉಪಯೋಗಿಸ್ತಿರ್ತಾರೆ. ಇವ್ರಿಗಿದೆ ಇಲ್ಲ ಅಂತಲ್ಲ, ಆದರೂ ಅವ್ನ ಪ್ರೀತಿಯಿಂದ ಕಳಿಸೋದ್ರಿಂದ ಬೇಡ ಅಂತ ಹೇಳೋದು ಬೇಡ ಅಂತ ಹೇಳಿ ಉಪಯೋಗಿಸ್ತಿರ್ತಾರೆ. ಆದರೆ ತಂಜಮಾಂಬಾಗೆ ಅದು ಇಷ್ಟ ಆಗಲ್ಲ. ಯಾಕೆಂದರೆ ಯಾರೋ ಸಪ್ಲೈ ಮಾಡೋ ಪದಾರ್ಥ ಇಟ್ಕೊಂಡು ನಾನು ಜೀವನ ಮಾಡ್ತೀನಿ ಅಂತ ಹೇಳಿದ್ರೆ ತನ್ನ ಜೀವನ ಏನೋ ಓಡ್ಬಿಡುತ್ತೆ, ಏನೋ ಕಷ್ಟ ಇಲ್ಲದೆ. ಆದರೆ ನೋಡೋ ಜನ ಏನಂತಾರೆ, ಏನು ಇವನ ಗಂಡನಿಗೆ ಅದು ಇಲ್ವಾ, ಅಷ್ಟು ಯೋಗ್ಯತೆ ಇಲ್ವಾ, ಸಂಪಾದನೆ ಮಾಡೋ ಯೋಗ್ಯತೆ ಇಲ್ವಾ, ಹೀಗೆ ಬೇರೆಯವ್ರು ಕೊಡೋ ಇದನ್ನು ಸಾಮಾನು ಇಟ್ಕೊಂಡು ಇವ್ರನ್ನ ಊಟ ಮಾಡ್ತೀರಲ್ಲ, ಇವರು ಫ್ಯಾಮಿಲಿ ಎಲ್ಲ ಹೀಗೆ ಕಡಿತಾ ಇದೆಯಲ್ಲ ಅಂಥೇಳಿ ಅನ್ನಲ್ವಾ. ಅಂದರೆ ಆವಾಗ ನಮ್ಗೆ ಎಷ್ಟು ಇದು ಹಿಂಸೆ ಆಗುತ್ತೆ ಅಂತೇಳಿ ತುಂಬ ಫೀಲ್ ಮಾಡ್ಕೋತಾಳೆ ಅವಳು, ಅದು ಬೇಡ ಅಂತ. ಕೊನೆಗೆ ಇವರು ತಂದೆ ತಾಯಿಗೆ ಅನ್ನಿಸ್ಬೋದು, ತಂದೆ ತಾಯಿಗೆ ಅಂತ ಹೇಳಿದ್ರೆ ಈ ರಾಮಾನುಜರ ಅತ್ತೆ ಮಾವನಿಗೆ ಅನ್ನಿಸ್ಬೋದು, ಏನು ಯಾರೋ ಕೊಡೋ ಇದರಲ್ಲಿ ಇವರು ಊಟ ಮಾಡ್ತೀರಲ್ಲ, ಹೀಗೆ ಸ್ವಲ್ಪನೂ ಇದೇ ಬೇಡವಾ, ಇವರಿಗೆ ಪ್ರೆಸ್ಟೀಜೇ ಬೇಡ ಇಲ್ವಾ ಅಂತೆಲ್ಲ ಅನ್ಕೋತಾರೆ, ಯಾರು ಸಹಜವಾಗಿ ಅನ್ಕೋತಾರೆ. ಅದು ಅವಳು ತುಂಬ ಹೇಳ್ತಾ ಇದ್ದೆ. ಇಲ್ಲದೆ ಇದ್ದರೆ ನಾನು ಹೇಗೆ ಹೋಗಲ್ಲ ಅಂತ ಹೇಳಿ ತೀರ್ಮಾನ ಮಾಡಿಬಿಟ್ಟಾಳು, ನಾನು ಹೋಗಲ್ಲ ಅಂತ. ಅವನ್ಸುತ್ತೆ ವಾಸ್ತವವಾಗಿ
ಇವರ ಅತ್ತೆ 2 ಬಳೆ ಕೊಟ್ಟಿರ್ತಾರೆ, ಒಳ್ಳೆ ಬಳೆ ಕೊಟ್ಟಿರ್ತಾರೆ. ಅದನ್ನು ಒಳಗಡೆ ಇಟ್ಟಿರ್ತಾಳೆ, ಅದನ್ನು ಯೂಸ್ ಮಾಡಿ ಭದ್ರವಾಗಿ ಇಟ್ಟಿರ್ತಾಳೆ. ನಿತ್ಯಗಟ್ಟಲೆ ಹಾಕ್ಕೊಳ್ಳೋ ಅಂಥ ಪ್ರಮೇಯ ಇಲ್ವಲ್ಲ ಅಂತ. ಆದರೆ ಅವಳ ಮನಸ್ಸು ಏನಂದರೆ ಅದನ್ನು ಗಂಡ ಮಾಡಿಕೊಡ್ಬೇಕು, ಅದನ್ನು ನಾನು ಉಪಯೋಗಿಸ್ಬೇಕು, ಅದನ್ನು ಹಾಕ್ಕೊಂಡು ಹೋಗ್ಬೇಕು ಅಂತ. ಅದಿಲ್ಲದೆ ಇದ್ದಾಗ ಹೋಗೋಕ್ಕೆ ಇಷ್ಟವಿಲ್ಲ ಅಂಥೇಳಿ ಹೋಗೋದಿಲ್ಲ. ಅವ್ರ ಅತ್ತೇನೋ ಏನೋ ಮಾತಾಡೋಕ್ಕಾಗಲ್ಲ, ಸುಮ್ಮನೆ ಇದ್ಬಿಡ್ತಾರೆ ಅಷ್ಟೇ, ಸರಿ ಅಂತ. ಇದು ಬಳೆದು ಹೇಳುವಾಗ ಒಂದು ಘಟನೆ ಜ್ಞಾಪಕ ಬರುತ್ತೆ, ಅದನ್ನು ಹೇಳ್ಬಿಡ್ತೀನಿ. ಆವಾಗ ಪಟ್ಟು ವಿಷಯನೂ ಗೊತ್ತಾಗುತ್ತೆ. ಏನಾಗುತ್ತೆ, ಒಂದು ಸಲ ಇವ್ರಿಗೆಲ್ಲ ಹೆಂಗಸರೆಲ್ಲ ಸೀರೆಗಳು ನೋಡಬೇಕು ಅಂತ ಇರುತ್ತೆ. ಇದು ಬೇರೆ ಘಟನೆ ಇದು. ಸೀರೆಗಳು ನೋಡಬೇಕು ಅನ್ನೋ ಆಸೆ ಇರುತ್ತೆ. ಈ ಪಟ್ಟುಗೆ ಈ ಸೀರೆ ಮಾರೋನೊಬ್ಬ ಪರಿಚಯ ಇರ್ತಾನೆ. ಅವನು ನಾನು ಕರೆಸ್ತೀನಿ, ಅವ್ನಿಗೆ ಒಳ್ಳೊಳ್ಳೆ ಸೀರೆಗಳ ತರ್ತಾನೆ, ಒಳ್ಳೆ ಡಿಸೈನ್ಸ್ ಇರುತ್ತೆ, ಹಾಗೆ ಹೀಗೆ ಅಂತ ಅವ್ರು ಯೂಶಲ್ಲ ಹೇಳೋದೆಲ್ಲ ಹೇಳ್ತಾರೆ. ಸರಿ ಕರೆಸ್ತಾರೆ, ಎಲ್ಲ ಇದು ಮಾಡ್ತಾರೆ. ಯಾವಾಗ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ, ತೊಗೊಳೋರೆಲ್ಲ ತೊಗೋತಾರೆ. ಹಾಗೆ ಸುತ್ತಮುತ್ತ ಇರೋರಿಗೆಲ್ಲ ಪರಿಚಯ ಮಾಡಿಕೊಡ್ತಾಳೆ. ಎಲ್ಲರೂ ಪರಿಚಯ ಅಂದರೆ ಅವ್ರದ್ದೆಲ್ಲ ಸೇಲ್ಸ್ ಚೆನ್ನಾಗಾಗುತ್ತೆ. ಅವನು ಸೀರೆ ಅವನಿಗೆ ತುಂಬ ಖುಷಿ ಆಗ್ಬಿಡುತ್ತೆ. ಈ ಪಟ್ಟು ಮೂಲಕ ನನಗೆ ತುಂಬ ಇದಾಯಿತು, ಅನುಕೂಲ ಆಯಿತು, ಒಳ್ಳೆ ಸೇಲ್ಸ್ ಆಯಿತು ಅಂಥೇಳಿ ಏನು ಮಾಡ್ತಾನೆ, ನಿನಗೊಂದು ಇದು ಕೊಡ್ತೀರಮ್ಮ, ಒಂದು ಸೀರೆ ಗಿಫ್ಟಾಗಿ ಕೊಡ್ತೀನಿ ಅಂಥೇಳಿ ಪಟ್ಟುಗೆ ಒಂದು ಸೀರೆ ಗಿಫ್ಟ್ ಕೊಡ್ತಾನೆ. ಅದನ್ನು ಇಟ್ಕೊಂಡು ಸುಮ್ಮನೆ ಇರಲ್ಲ. ನನಗೆ ಇದು ಆರ್ಡಿನರಿ ಸೀರೆ, ಇದು 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 ಬೇಡ, ನನಗೆ ಪಟ್ಟು ಸೀರೆ ಕೊಡ್ಬೇಕು ನೀನು ಗಿಫ್ಟಾಗಿ ಅಂತ ಇದು ಮಾಡ್ತಾಳೆ. ಅದಕ್ಕೆ ಇದೇನಪ್ಪ ಬಂತಲ್ಲ ಅಂಥೇಳಿ ಇವಳು ಸೆಲೆಕ್ಟ್ ಮಾಡ್ತಾಳೆ, ಒಳ್ಳೆ ಕಾಸ್ಟ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಇದನ್ನು ಕೊಡು ಅಂತಾಳೆ. ಇಲ್ಲಮ್ಮ ಇದೆಲ್ಲ ಕೊಡೋಕ್ಕಾಗಲ್ಲ, ಅಷ್ಟು ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತಾನೆ. ಇಲ್ಲ ಇಟ್ಕೋ, ನನಗಿದು ಬೇಕು, ಚೆನ್ನಾಗಿದೆ. ಇವಳಿಗೆ ಸೀರೆ ಆಸೆ ತುಂಬ ಇರುತ್ತೆ. ತಿಂಗಳಿಗೊಂದು ಹೊಸ ಸೀರೆ ತೊಗೋಬೇಕು ಅಂತ ಆಸೆ ಇರುತ್ತೆ. ಇವಳು ಮೊದಲು ಗಂಡ ಅದನ್ನು ಮಾಡಿರಲಿಲ್ಲ, ಅವನಿಗೆ ಪಾಪ ಇರಲಿಲ್ಲ, ಮಾಡಲ್ಲ. ಅದಕ್ಕೋಸ್ಕರ ಅದು ಒಂದು ಕಾರಣ, ಅವನು ಬಿಟ್ಟು ಬಂದಿದ್ದೆ ಇವಳು, ಅದೆಲ್ಲ ಇರುತ್ತೆ. ಅದರಿಂದ ಆಸೆ ಎಲ್ಲ ಶುರು ಆಗಿಬಿಡುತ್ತೆ ಬೇಕು ಅಂಥೇಳಿ. ಅದಕ್ಕೋಸ್ಕರ ಏನು ಮಾಡ್ತಾಳೆ, ಇಟ್ಕೊಂಡ್ಬಿಡ್ತಾಳೆ, ತೆಗೆದು ಇಟ್ಕೊಂಡ್ಬಿಡ್ತಾಳೆ ಸೀರೆನ. ಅವನೇನು ಮಾಡ್ತಾನೆ, ಒಂದು ಕೆಲಸ ಮಾಡೋಕ್ಕೆ, ಇದಕ್ಕೆ ದುಡ್ಡು ಕೊಡಬೇಕು ನೀನು, ಅದಕ್ಕೆ ನಾನು ಎಷ್ಟು ಕೊಡಬೇಕು ಅಂತಿದ್ದ ಗಿಫ್ಟಾಗಿ ಅದನ್ನು ಬಿಟ್ಟು ಉಳಿದಿದ್ದು, ಅಂದರೆ ಈಗಿನ ಕಾಲ ತೊಗೊಂಡ್ರೆ ಒಂದು 500 ರೂಪಾಯಿ ಸೀರೆ ಗಿಫ್ಟಾಗಿ ಕೊಡಬೇಕು ಅಂತಿದ್ರೆ, ಇದು 10,000 ರೂಪಾಯಿದು ಸೀರೆ ತೊಗೊಂಡ್ಬಿಟ್ಟಿದ್ದಾಳೆ, ಬಾಕಿ ಯಾರು ಕೊಡೋದು? ಅದಕ್ಕೋಸ್ಕರ ಅವನು ಕೊಡಬೇಕು ಅಂತಾನೆ. ಆಯಿತು ಅಂತ ಹೇಳ್ಬಿಡ್ತಾಳೆ. ಈಗ 1 ತಿಂಗಳಾಯ್ತು, 2 ತಿಂಗಳಾಯಿತು, ಪತ್ತೆನೇ ಇಲ್ಲ, ದುಡ್ಡೇ ಕೊಡ್ತಾ ಇಲ್ಲ. ಅವನೇನು ಮಾಡ್ತಾನೆ, ಬಂದು ಪೀಡಿಸ್ತಾನೆ. ಯಾರಿಗೂ ಹೇಳಲ್ಲ, ಇವಳ ಹತ್ರ ಮಾತ್ರ ಹೇಳ್ತಾನೆ, ಇಲ್ಲ ನೀನು ಕೊಡಬೇಕು, ನೀನು ಕೊಡ್ತಾ ಇಲ್ಲ ಅಂತ. ಇವಳಿಗೂ ರೇಗೋಗುತ್ತೆ. ಸರಿ ಒಂದು ಕೆಲಸ ಮಾಡ್ತೀನಿ ಅಂಥೇಳಿ ಒಂದು 2 ಬಳೆ ತೊಗೊಂಬಂದು ಕೊಟ್ಬಿಡ್ತಾಳೆ. ಕೊಟ್ಬಿಟ್ಟಿದ್ದೀನಿ ಇಟ್ಕೊ ಅಂತ. ಅವ್ನಿಗೆ ಅಕ್ಕಬೇಕೆ ಆಗ್ತಾನೆ. ಅವನು ಸೀರೆಗೆ ಡಿಫರೆನ್ಸ್ ಕೇಳಿದ್ರೆ 2 ಚಿನ್ನದ ಬಳೆ ಕೊಡ್ತಾ ಇದ್ದಾಳಲ್ಲ, ಅದು ಒಂದು ಕಲ್ಲೆಲ್ಲ ಇರುತ್ತೆ ಅದರಲ್ಲಿ, ಅದು ಕೊಡ್ತಾ ಇದ್ದಾಳೆ, ಏನಿದು ಅಂತ ಅವನಿಗೆ ಆಶ್ಚರ್ಯ. ಅದಕ್ಕೆ ಇಲ್ಲ ಇಟ್ಕೋ ಅಂತ ಹೇಳ್ತಾಳೆ. ಇಟ್ಕೊ ಅಂತ ಹೇಳಿದ್ರೆ, ಎಲ್ಲಮ್ಮ ಇದು ಬೆಲೆ ಗೊತ್ತಾ ನಿನಗೆ, ಬಳೆ ಬೆಲೆ, ಇದನ್ನು ತಂದು ಕೊಡ್ತೀಯಲ್ಲ ನೀನು ಅಂತ ಹೇಳ್ತಾರೆ. ಇಲ್ಲ ಗೊತ್ತು, ನನಗೆ ಎಕ್ಸ್ಟ್ರಾ ಇದೆ, ಒಂದು ಕೆಲಸ ಮಾಡೋದು, ನೀನು ಇಟ್ಕೊಂಡ್ಬಿಟ್ಟು ಪ್ರತಿ ತಿಂಗಳು ನಾನು ಕೊಡ್ತಾ ಇರೋ ಸೀರೆ ಇದೇ ಥರ ಸೀರೆ ಅಂತಾಳೆ ಅವಳು. ದುರಾಸೆ. ಅದಕ್ಕೆ ಅವನಿಗೆ ಆದರೂ ಬರಲ್ಲ, ಎಷ್ಟು ತಿಂಗಳು ನಾನು ಕೊಡೋಕ್ಕಾಗುತ್ತೆ ಈ ದುಡ್ಡಿಗೆ ಅಂತ ಅವರು ಇದು ಮಾಡ್ತಾರೆ. ಅದಕ್ಕೆ ಅವನಿಗೆ ಏನೋ ಒಂದು ಯೋಚನೆ, ಅಲ್ಲ ಯಾರಾದರೂ ಹೀಗೆ ಮಾಡ್ತಾರಾ, ಒಂದು ಸೀರೆ ಅಮೌಂಟ್ ಡಿಫರೆನ್ಸಿಗೆ ಬಳೆ 2 ಬಳೆ ಕೊಡ್ತಾರೆ, ಯಾರೋ ಚಿನ್ನದ ಬಳೆ ಅಂಥೇಳಿ. ಅದು ಏನೋ ಆಗಿದೆ, ಇವಳದ್ದು ಅಲ್ಲ ಅಂತ ಕಾಣುತ್ತೆ, ಅದಕ್ಕೇನೆ ಹೀಗೆಲ್ಲ ಕೊಡ್ತಾ ಇದ್ದಾಳೆ ಅವಳು ಅಂತ. ಅದು ಬೆಲೆ ಗೊತ್ತಿಲ್ಲದೆ ಇದೆಲ್ಲ ಕೊಡ್ತಾ ಇದ್ದಾಳೆ, ಇವಳ್ದಾಗಿದ್ರೆ ಕೊಡ್ತಿದ್ಲ ಅಂತ ಅವನ ಲೆಕ್ಕಾಚಾರ ಸರಿಯಾಗಿದೆ. ಅದು ವಾಸ್ತವವಾಗಿ ಏನಾಗಿದೆ, ಅದು ತಂಜಮ್ಮ ಅಂಬಾಳಿಗೆ ಅವರ ಅತ್ತೆ ಕೊಟ್ಟಿದ್ದು, ಅವಳು ಭದ್ರವಾಗಿ ಒಳಗಡೆ ಇಟ್ಟಿದ್ದಾಳೆ ಬಳೆ, ಅದನ್ನು ಇವಳು ಹೊಡೆದು ಬಿಟ್ಟಿದ್ದಾಳೆ. ಅವಳಿಗೆ ಗೊತ್ತಿಲ್ಲ, ಅವಳದನ್ನು ನೋಡೋಕ್ಕೂ ಹೋಗಿಲ್ಲ ಪಾಪ. ಅದು ಹೊಡೆದು ಬಿಟ್ಟು ಅದನ್ನು ಕೊಟ್ಟುಬಿಟ್ಟು ಇವಳು ಸೀರೆ ತಗೋತಾ ಇದ್ದಾಳೆ, ತೆಗೆದುಕೊಂಡು ಪಟ್ಟು ಸೀರೆ ತಗೋತಾ ಇದ್ದಾಳೆ ಅಂತ. ದುರ್ಬುದ್ಧಿ ಇವಳಿಗೆ ಅನ್ನೋದಕ್ಕೆ ಒಂದು ಉದಾಹರಣೆ. ಕೊನೆಗೆ ಸಿಕ್ಕಾಕೋತಾಳೆ ಅಂತ ಹೇಳಿದ್ರೆ, ಅದೆಲ್ಲೆಲ್ಲೋ ಹೋಗಿ ಇವನ ಹತ್ರ ಅವನು ಇಸ್ಕೋತಾನೆ, ಬಳೆ ಇಸ್ಕೊಂಡು ಅದು ಏನಾಗುತ್ತೆ ನೋಡೋಣ ಅಂತ ಹೇಳಿ ಇಟ್ಕೊಂಡಿರ್ತಾನೆ. ಆಮೇಲೆ ಈ ತರಹ ತೊಗೊಳ್ಳೋದೆಲ್ಲ ತಪ್ಪು ಅಂತ ತಿರುಕಚ್ಚಿ ನಂಬಿ ಹತ್ರ ಮಾತಾಡುವಾಗ ಗೊತ್ತಾಗುತ್ತೆ, ಅವನ ಪರಿಚಯ ಇರುತ್ತೆ. ಹಾಗಾಗಿ ಕೊನೆಗೆ ವಾಪಸ್ ಅವ್ರಿಗೆ ಕೊಟ್ಬಿಡ್ತಾನೆ. ಅಯ್ಯೋ ನೀವೇ ಇಟ್ಕೊಳ್ಳಿ, ನೀವು ತಲುಪಿಸ್ಬಿಡಿ, ನಾನು ಹೋಗಲ್ಲ ಮತ್ತೆ ಅವಳ ಹತ್ರ ಅಂತ ಹೇಳಿ ಕೊಟ್ಬಿಡ್ತಾನೆ. ಆಮೇಲೆ ಇವರು ಬಂದು ಇಲ್ಲೇ ತಲುಪಿಸ್ತಾರೆ, ಅವರು ತಂಜಮಾಂಬ ಕೈಗೆ ಬರೋ ಹಾಗೆ ಮಾಡ್ತಾರೆ. ಅವಳಿಗೆ ವಾರ್ನಿಂಗ್ ಕೊಡ್ತಾರೆ, ಯಾರಿಗೆ, ಪಟ್ಟುಗೆ, ನೀನು ಮಾಡ್ತಿರೋದು ಹೇಗೆ ಅಂತ. ಅವಳಿಗೆ ಗಾಬರಿ ಆಗ್ಬಿಡ್ತು, ಅಯ್ಯೋ ಇವ್ರ ಕೈಗೆ ಹೇಗೆ ಬಂತು ಅಂತೆಲ್ಲ ಇದು ಮಾಡ್ತಾಳೆ. ಕೊನೆಗೆ ಸಿಗಾಕೊಂಡೆ ಅನ್ನೋದು ಗೊತ್ತಾಯಿತು. ಅಂದರೆ ಆ ಸ್ವಭಾವ, ಕಳ್ಳತನದ ಸ್ವಭಾವ ಇದೆಲ್ಲ ಇರುತ್ತೆ.
ಅಂತ ಅವಳ ಜೊತೆ ಸೇರ್ಕೊಂಡ್ಬಿಟ್ಟು ಪಾಪ ಇವಳು ಮನಸ್ಸು ಕೆಡಿಸ್ತಾಳೆ ಅವಳು. ಆದರೆ ಮಧ್ಯಕಾಲದಲ್ಲಿ ಇಷ್ಟಾದರೂ ಕೂಡ ಇವಳಿಗೆ ಒಂದು ತರಹ ಒಳ್ಳೆ ಗುಣಗಳು ಇರುತ್ತೆ. ಒಳ್ಳೆ ಗುಣಗಳು ಅಂತ ಹೇಳಿದ್ರೆ ಅದು ಎಲ್ಲಿಂದ ಬಂತು, ಪಟ್ಟುವಿಂದ ಬಂತು ಅಂತ ನಾವು ಹೇಳೋಕ್ಕಾಗಲ್ಲ. ರಾಮಾನುಜರ ಹತ್ರ ನೇರವಾಗಿ ಕಲಿಯಲ್ಲ, ಪಾಠಗಳು ಇದೆಲ್ಲ ಕಲಿಯಲ್ಲ, ಅಂದರೆ ತಿರುವಾಯಿಮೊഴಿ ಆಗಲಿ ಇದೆಲ್ಲ ಕಲಿಯಲ್ಲ. ಆದರೆ ಅವರು ಬೇರೆಯವ್ರಿಗೆ ಹೇಳ್ಕೊಡ್ತಾ ಇದ್ದ ಕೇಳಿಸ್ಕೊಂಡು ಅದನ್ನು ಹೇಳ್ತಾಳೆ. ಅದನ್ನು ಹೇಳಿದಾಗ ಇವರು ಕೇಳಿಸ್ಕೊತಾರೆ. ಆಮೇಲೆ ಬಾಯಲ್ಲಿ ಕೂತ್ಕೊ ಅಂತ ಹೇಳಿಬಿಟ್ಟು ಅವಳ ಹತ್ರ ಹೇಳಿಸ್ತಾರೆ, ಹೇಳು ನೋಡೋಣ ಅಂತ. ಅವಳು ತುಂಬ ಚೆನ್ನಾಗಿ ರಾಗವಾಗಿ ಎಲ್ಲ ಹೇಳ್ತಾಳೆ. ಇವ್ರು ಹೇಗೆ ಹೇಳ್ಕೊಟ್ಟಿದ್ರು ಬೇರೆಯವ್ರಿಗೆ ಹಾಗೇ ಹೇಳ್ತಾಳೆ. ಆಮೇಲೆ ಇದಕ್ಕೆ ಅರ್ಥ ಗೊತ್ತಾ ನಿನಗೆ ಅಂತ ಕೇಳ್ತಾರೆ ರಾಮಾನುಜರು. ಅದಕ್ಕೆ ಗೊತ್ತು, ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ ಅಂತ ಹೇಳ್ತಾಳೆ. ತುಂಬ ನೀಟಾಗಿ ಅರ್ಥ ಎಲ್ಲ ಹೇಳ್ತಾಳೆ. ಎಷ್ಟು ಚೆನ್ನಾಗಿ ಕಲ್ತಿದ್ಯಾ ನೀನು, ಎಷ್ಟು ಚೆನ್ನಾಗಿ ಕಲ್ತಿದ್ಯಾ, ನನಗೆ ಗೊತ್ತೇ ಆಗಿಲ್ವ ಅಂಥೇಳಿ ಅಪ್ರಿಷಿಯೇಟ್ ಮಾಡ್ತಾರೆ, ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಅವ್ರಿಗೂ ಒಂಥರ ಖುಷಿ ಆಗುತ್ತೆ. ಇವರು ರಾಮಾನುಜರು ಅಪ್ರಿಷಿಯೇಟ್ ಮಾಡಿದ್ರೆ ಖುಷಿ ಆಗಲೇಬೇಕಲ್ಲ, ಖುಷಿ ಆಗುತ್ತೆ. ಹೀಗೆ ಅವಳು ತುಂಬ ಕಲ್ತಿರ್ತಾಳೆ ಹೀಗೆಲ್ಲ. ಆ ತರಹ ಪಾಠ ಕಲಿಯೋದೆಲ್ಲ ಆಸಕ್ತಿ ತೋರಿಸ್ತಾಳೆ, ಅದೆಲ್ಲ ಇದೆ. ಆದರೆ ಅವರ ಮನಸ್ಸನ್ನು ಅನುಸರಿಸಿ ಹೋಗೋದು, ಅವರ ಒಂದು ಹಿರಿಮೆಯನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡವುತ್ತಾಳೆ ಅವಳು ಅನ್ನೋದು ಗೊತ್ತಾಗತ್ತೆ. ಈ ಥರ ಕೆಲವು ಘಟನೆಗಳು ಹೀಗೆ ಇದು ಇದರಿಂದ ಅನೇಕ ತೊಡಕುಗಳು ಉಂಟಾಗುತ್ತೆ. ಇದು ಒಂದು ಕಡೆ ನಡೀತಾ ಇದ್ದರೆ, ಇನ್ನು ರಾಮಾನುಜರ ಪಾಠಶಾಲೆಯಲ್ಲಿ ಇದ್ದಾಗ ಅಲ್ಲಿ ಕೆಲವು ತೊಂದರೆಗಳಾಗತ್ತೆ ಅವರಿಗೆ. ಮನೆಯಲ್ಲಿ ಈ ಥರ ಪರಿಸ್ಥಿತಿ ಒಂಥರ. ಇವರೇನು ಮಾಡ್ತಾರೆ, ಕೊನೆಗೆ ತಂದೆನೂ ಹೋದ ಮೇಲೆ ಇಲ್ಲಿಂದ ಪಾಠ ಮಾಡೋದು, ಪಾಠಕ್ಕೋಸ್ಕರ ದಿನ ಹೋಗೋದು. ಮನೆ ಜವಾಬ್ದಾರಿ ಬಂತಲ್ಲ, ಮನೆಯಲ್ಲಿ ಇದ್ದುಕೊಂಡು ನೋಡ್ಕೋಬೇಕು, ತಾಯಿನ ಮತ್ತು ಪತ್ನಿಯನ್ನು ನೋಡ್ಕೋಬೇಕು. ಅದಕ್ಕಾಗಿ ಏನು ಮಾಡ್ತಾರೆ, ಇಲ್ಲಿ ಬೇಡ, ಮನೆಯಲ್ಲಿ ಶಿಫ್ಟ್ ಮಾಡಿಬಿಡೋಣ, ಕಾಂಚೀಪುರಕ್ಕೆ ಹೋಗಿಬಿಡೋಣ ಅಂತ ತೀರ್ಮಾನ ಮಾಡ್ತಾರೆ. ಕಾಂಚೀಪುರದಲ್ಲಿ ಹೋಗಿ ಸೆಟ್ಲ್ ಆಗಿಬಿಟ್ರೆ ಅಲ್ಲಿಂದ ಪಾಠಶಾಲೆ ಹೋಗೋದು ಏನೋ ತುಂಬ ದೂರ ಏನಿಲ್ಲ, ಅಲ್ಲಿ ಹೋಗೋಣ ಅಂತ. ಅವ್ರ ತಾಯಿನೂ ಒಪ್ಕೋತಾರೆ, ಕಾಂತಿಮತಿಯವರು ಒಪ್ಕೋತಾರೆ. ಏಕೆಂದರೆ ಅವ್ರಿಗೂ ಕೂಡ ಒಂಥರ ಮನಸ್ಸಿಗೆ ಹಿಂಸೆ ಇರುತ್ತೆ. ಮನೆಯಲ್ಲಿ ಎಲ್ಲಿ ಓಡಾಡಿದ್ರು ಕೂಡ ನನಗೆ ನಿಮ್ಮ ತಂದೆ ಜ್ಞಾಪಕನೇ ಬರ್ತಾ ಇರುತ್ತೆ, ಎಲ್ಲಿ ನೋಡಿದ್ರೂ ಹಾಗೆ ಕಾಣುತ್ತೆ, ಅದೇ ಜ್ಞಾಪಕ ಬರುತ್ತೆ, ನನಗೆ ಒಂಥರ ಹಿಂಸೆ ಆಗುತ್ತೆ ಅಂಥೇಳಿ ತುಂಬ ಅವಳು ಕಷ್ಟಪಡ್ತಾಳೆ. ಹಾಗಾಗಿ ಬೇಗ ಒಪ್ಕೊಂಡ್ಬಿಡ್ತಾಳೆ, ಆಗಲಿ ಹಾಗೆ ಮಾಡೋಣ, ನಾವೆಲ್ಲ ಕಾಂಚೀಪುರಕ್ಕೆ ಹೋಗೋಣ ಅಂಥೇಳಿ ಕಾಂಚೀಪುರಕ್ಕೆ ಹೋಗ್ತಾರೆ. ಕಾಂಚೀಪುರಕ್ಕೆ ಹೋಗೋ ಉದ್ದೇಶ ಏನಂದರೆ ಇವರು ಪಾಠಶಾಲೆಗೆ ಹತ್ತಿರ ಆಗುತ್ತೆ ಇರೋದೊಂದು. ಇದು ಶ್ರೀಪೆರುಂಬುದೂರು ತುಂಬ ದೂರ ಆಯಿತು. ಹಾಗಾಗಿ ಅಲ್ಲೇ ಒಂದು ಮನೆ ಮಾಡಿಕೊಂಡು ಅಲ್ಲಿರ್ತಾರೆ. ಆವಾಗಲೇ ಕುರೇಶರು ಒಂದು ಭವನ ಕಟ್ಕೊಡ್ತೀನಿ ಅಂತ ಹೇಳ್ತಾರೆ, ಆದರೆ ಅವರು ಒಪ್ಪಲಿಲ್ವಲ್ಲ, ಹಾಗಾಗಿ ಅಲ್ಲೇ ಇರ್ತಾರೆ. ಅದು ತುಂಬ ಹತ್ತಿರದಲ್ಲಿ, ದೇವಸ್ಥಾನ ಹತ್ತಿರದಲ್ಲೇ ಮನೆ ಮಾಡ್ತಾರೆ. ಮನೆಯಲ್ಲಿ ಅಲ್ಲಿರ್ತಾರೆ. ಒಳ್ಳೆ ಭವನ ಅದು ಕೂಡ ಸಾಕಷ್ಟು ದೊಡ್ಡದಾಗಿರುತ್ತೆ. ಅದರಲ್ಲಿ ಇವರು ವಾಸ ಮಾಡ್ತಿರ್ತಾರೆ. ಅಲ್ಲಿಂದ ಪಾಠಕ್ಕೆ ಹೋಗ್ತಾ ಇರ್ತಾರೆ ಅಂತಂದು. ಅದು ಅವಳದ ಪೂರ್ವದಲ್ಲಿ ಪೋಲ್ಲೆ ಅದಾವದ ಇಷ್ಟ ಬಂದಿದೆ. ಹೀಗಾದಾಗ ಇವರು ಪಾಠಶಾಲೆಯಲ್ಲಿ ಸ್ವಲ್ಪ ಕಷ್ಟಗಳನ್ನು ಎದುರಿಸ್ತಾರೆ. ಪಾಠಶಾಲೆ ಏನಾಯಿತು, ಇಲ್ಲಿವರೆಗೂ ಇದ್ದಾಗ ಯಾದವ್ ಪ್ರಕಾಶರದಲ್ಲಿ ತುಂಬ ಅಪ್ರಿಸಿಯೇಷನ್ ಇತ್ತು. ಯಾದವ್ ಪ್ರಕಾಶರಿಗೂ ತುಂಬ ಅಪ್ರಿಸಿಯೇಷನ್ ಇತ್ತು. ಉಳಿದ ಸಹಪಾಠಿಗಳನ್ನೆಲ್ಲ ಅವರು ಕೂಡ ಸಂತೋಷ ಪಡ್ತಾ ಇದ್ದರು. ಸಂತೋಷಪಟ್ಟು ಜೊತೆಯಲ್ಲಿ ಇವರು ಗೋವಿಂದ ಗೊತ್ತಲ್ವ, ಇವರು ಚಿಕ್ಕಮ್ಮನ ಮಗ, ತಾಯಿಯ ತಂಗಿ ಮಗ ಗೋವಿಂದ. ಅವನಿಗಂತೂ ತುಂಬ ಪ್ರೀತಿ ಈ ರಾಮಾನುಜರು ಅಂದರೆ, ಬಿಟ್ಟಿರೋಕ್ಕಾಗಲ್ಲ, ಆ ತರಹ ಅಂಟುಕೊಂಡು ಇರ್ತಾ ಇದ್ದ ಅಂತ. ರಾಮಾನುಜರು ಎಲ್ಲಿ ಹೋದರೂ ಕೂಡ ಪಾಠಶಾಲೆಗೆ, ನಾನು ಅದೇ ಪಾಠಶಾಲೆಗೆ ಹೋಗಬೇಕು, ಜೊತೆಯಲ್ಲೇ ಇರಬೇಕು ಅನ್ನೋ ಒಂದು ಆಸೆ, ಹಾಗೆ ಮಾಡ್ತಿದ್ದ ಅವನು. ಗೋವಿಂದ ಆ ಏಜಲ್ಲಿ ಅವನು ಅಂತಲೇ ಹೇಳಬೇಕು, ಆಮೇಲೆ ಅವರು ತುಂಬ ದೊಡ್ಡವರಾಗ್ತಾರೆ, ಇರಲಿ, ಹಾಗೆ ಇದು ಮಾಡ್ತಾಯಿದ್ರು. ಇಲ್ಲೂ ಕೂಡ ಪಾಠಶಾಲೆಗೆ ಬಂದಾಗ ಇವರು ತಿರುಪತಿಗೆ ಹೋಗಿ ಪಾಠಶಾಲೆಯಲ್ಲಿ ಸೇರಿದ್ದಾರೆ ಯಾದವ್ ಪ್ರಕಾಶ್ ಅಂದರೆ, ಗೋವಿಂದ ನಾನು ಅಲ್ಲೇ ಹೋಗಬೇಕು ಅಂಥೇಳಿ ಒಂದು ಥರ ಹಠ ಹಿಡಿದು ಹೋಗ್ತಾರೆ. ಅವರು ಸೇರಿಸ್ಕೊಂಡ್ಬಿಡ್ತಾರೆ. ರಾಮಾನುಜ ಜೊತೆಯಲ್ಲಿ ಇರೋದರಿಂದ ಇಬ್ಬರು ಇರಲಿ ಅಂಥೇಳಿ ಸೇರಿಸ್ಕೋತಾರೆ. ಇಬ್ಬರು ತುಂಬ ನಿಕಟವಾಗಿ ಎಲ್ಲ ಪಕ್ಕದಲ್ಲೇ ಕೂತ್ಕೊಳ್ಳೋದು, ಇದು ಮಾಡೋದು ಎಲ್ಲ ಮಾಡ್ತಿರ್ತಾರೆ, ಕಲಿತಾ ಇರ್ತಾರೆ. ಗೋವಿಂದನು ಕೂಡ ತುಂಬ ಗ್ರಹಣ ಶಕ್ತಿ ಎಲ್ಲ ಚೆನ್ನಾಗಿರುತ್ತೆ, ವಿಷಯ ಚೆನ್ನಾಗಿ ಗ್ರಹಿಸ್ಕೋತಾನೆ. ಆಮೇಲೆ ಆಚಾರ್ಯರಿಗೂ ತುಂಬ ಸಂತೋಷ ಇರುತ್ತೆ, ಗೋವಿಂದನ ವಿಷಯದಲ್ಲೂ ಸಂತೋಷ ಇರುತ್ತೆ. ರಾಮಾನುಜ ನಂಬರ್ 1 ಅಂತ, ಎರಡನೇದು ಗೋವಿಂದ ಅಂತ, ಆ ಗ್ರೇಡೇ ಇರುತ್ತೆ. ಆದರೂ ಕೂಡ ತುಂಬ ಚೆನ್ನಾಗಿ ಗ್ರಹಣ ಶಕ್ತಿ ಇದೆ ಅವನಿಗೆ, ಒಳ್ಳೆ ಗ್ರಹಣ ಶಕ್ತಿ ಇದೆ ಅಂಥೇಳಿ
ಸಂತೋಷ ಪಡ್ತಾರೆ. ಇಬ್ಬರು ಕೂಡ ಪಾಠಗಳೆಲ್ಲ ಮುಗಿದ ಮೇಲೆ ಸಂಜೆ ಹೊತ್ತು ಇಲ್ಲಿಗೆ ವಾಪಸ್ ಬರ್ತಾರೆ. ಎಲ್ಲಿ ಕಾಂಚೀಪುರಕ್ಕೆ ಬಂದು ಇವರ ಜೊತೆಯಲ್ಲಿ ತಿರುಕಚ್ಚಿನಂಬಿ ವಾಸಸ್ಥಾನ ಇದೆಯಲ್ಲ, ಅಲ್ಲಿ ಬಿಡಾರದಲ್ಲೇ ಅವರು ಇರ್ತಾರೆ ರಾತ್ರಿ. ಅವ್ರ ಜೊತೆಯಲ್ಲಿ ಇದ್ದಾಗ ಪಾಸ್ಟ್ರಿಗಳೆಲ್ಲ ಕಲಿಯೋದು ಅದೆಲ್ಲ ಗೋವಿಂದನಿಗೂ ಚೆನ್ನಾಗಿ ಬಂದುಬಿಡುತ್ತೆ. ಪಾಸ್ಟ್ರಿಗಳೆಲ್ಲ ಚೆನ್ನಾಗಿ ಬರುತ್ತೆ, ಅದೆಲ್ಲ ರಾಗವಾಗಿ ಹೇಳೋದು ಈ ಥರದ್ದು ಚೆನ್ನಾಗಿ ಟ್ರೈನ್ ಮಾಡಿಬಿಡ್ತಾರೆ ತಿರುಕಚ್ಚಿನಂಬಿ ಅಂತೂ. ಅದು ಮಾಡಿ ತಲೆ ಇರೋ ಹಾಗಾಗತ್ತೆ. ಅಪ್ರಿಸಿಯೇಷನ್ ತುಂಬ ಇರುತ್ತೆ. ಮಾಡಿದಾಗ ಇಲ್ಲಿವರೆಗೂ ಅಪ್ರಿಸಿಯೇಷನ್ ಹೇಳಿದ್ನಲ್ಲ, ಇದು ಒಂದು ತರಹ ಇದ್ದರೆ ಮುಂದಕ್ಕೆ ಈ ಅಪ್ರಿಸಿಯೇಷನ್ ಇದೆಲ್ಲ ಬೆಳೆದು 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 ಏನಾಗುತ್ತೆ, ಒಂದು ತರಹ ಜಲಸಿ ಶುರು ಆಗುತ್ತೆ, ಅಸೂಯೆ ಶುರು ಆಗುತ್ತೆ ಇತರರಿಗೆ ಅಂತ. 2-3 ಘಟನೆ ಜ್ಞಾಪಿಸ್ಕೊಂಡೆ ನಾನು. ಒಂದು, ಸಬೇಶ ಅಂತ ಒಬ್ಬ ಹುಡುಗ, ಅವನ ಸಹಪಾಠಿಯೊಬ್ಬ, ಅವನು ತಪ್ಪನ್ನು ಇವರು ರಾಮಾನುಜರು ಕಂಡುಹಿಡಿದು ಬಿಟ್ಟರು, ಕರೆಕ್ಟ್ ಮಾಡಿದ್ರು ಅಂತ ಹೇಳಿದಾಗ ಆಚಾರ್ಯರು ತುಂಬ ಸಂತೋಷ ಆಯಿತು. ಇವನು ಬೇರೆಯವ್ರ ತಪ್ಪು ಕಂಡುಹಿಡಿದು ಕರೆಕ್ಟಾಗಿ ಹೇಳ್ತಾನೆ, ಇವನು ಚೆನ್ನಾಗಿ ಪಾಠ ಗ್ರಹಿಸಿದ್ದಾನೆ ಅಂತೆಲ್ಲ ಹೇಳಿ ಅವರು ಸಂತೋಷ ಆಯಿತು. ಆದರೆ ಇವನಿಗೆ ಬೇಜಾರಾಯಿತು, ಎಲ್ಲರ ಮುಂದೆನೋ ಅವಮಾನ ಮಾಡಿಬಿಟ್ಟಿದ್ದಾರೆ ರಾಮಾನುಜ ಅಂಥೇಳಿ ಇವನ ಬಗ್ಗೆ ಒಂದು ಹೇಟ್ರೆಡ್ ಶುರು ಆಯಿತು, ಒಂದು ದ್ವೇಷ ಭಾವನೆ ಶುರು ಆಯಿತು. ಅದನ್ನು ಬೆಳೆಸ್ಕೊಂಡು ಬರ್ತಾನವನು. ಒಂದು. ಎರಡನೇದಾಗಿ, ಹಿಂದೆ ನಾವು ಹೇಳಿದ್ದು ಸಂಪೂರ್ಣರು ಅಂತ ಹೇಳಿದಲ್ಲ, ಒಂದು ಜೂನಿಯರ್ ಆಚಾರ್ಯರೊಬ್ಬರು, ಅವರು ಪಾಠ ಮಾಡುವಾಗ ಒಂದು ತಪ್ಪು ಹೇಳಿದ್ರು, ಭಗವದ್ಗೀತೆ ಶ್ಲೋಕ ದಾನದ ಬಗ್ಗೆ ಹೇಳುವಾಗ ಒಂದು ತಪ್ಪು ಹೇಳಿದ್ರು, ಅದನ್ನು ಇವರು ಕರೆಕ್ಟ್ ಮಾಡಿಬಿಟ್ರು. ಕರೆಕ್ಟ್ ಮಾಡಿ ಉಪಕಾರಣೆ ಅನುಪಕಾರಣೆ ಮಾಡಬೇಕು ಅಂತೆಲ್ಲ ಹೇಳಿ ಇದು ಮಾಡಿದಾಗ ಅವ್ರಿಗೆ ಅವಮಾನ ಆಯಿತು. ಅವಮಾನ ಆಗಿದ್ದು ಯಾತಕ್ಕೆ ಅಂತ ಹೇಳಿದ್ರು, ಹಠ ಹಿಡಿದು ಇಲ್ಲ ನೀವು ತಪ್ಪಿದೆ, ಅದನ್ನು ಭಗವಾನ್ ಕೃಷ್ಣನ ಮಾತದು, ಅದನ್ನು ಹೋಗಿ ತಪ್ಪು ಹೇಳಬಾರ್ದು ಪಾಪ ಅಂತೆಲ್ಲ ಹೇಳಿಬಿಟ್ರಲ್ಲ. ಇಲ್ಲ ಹೀಗೆ ಹೇಳಬೇಕು, ನಾನು ಹೇಳಿದ್ದೆ ಕರೆಕ್ಟು ಅಂತೆಲ್ಲ ಹೇಳಿದ್ರು. ಯಾದವ ಪ್ರಕಾಶ ಕರೆಕ್ಟಾಗಿ ಆ ಟೈಮ್ ಬಂದು ಇಲ್ಲ ನೀನು ಹೇಳ್ತಿರೋ ತಪ್ಪು, ಸರಿಯಾಗಿ ಕಲ್ತ್ಕೊಂಬ, ರಾಮಾನುಜನೇ ಕರೆಕ್ಟು ಅಂತ ಹೇಳಿಬಿಟ್ರು. ಹಾಗೆ ಮಾಡಿದ್ರಿಂದ ಇಡೀ ಕ್ಲಾಸಲ್ಲೊಂದು ಅವಮಾನ ಆಗೋಯ್ತು ಅವರಿಗೆ. ಆದ್ದರಿಂದ ಸಂಪೂರ್ಣರು ಅಧ್ಯಾಪಕರು ಕೂಡ ಇವನ ಮೇಲೆ ಒಂದು ಕಣ್ಣಿಟ್ಟಿದ್ರು, ರಾಮಾನುಜರ ಮೇಲೆ ಒಂದು ಕಣ್ಣಿಟ್ಟಿದ್ರು. ಇಲ್ಲ ಇವನು ತುಂಬ ಇದು ಮಾಡ್ತಿದ್ದಾನೆ, ಇವನಿಂದ ನನಗೆ ತುಂಬ ಅನ್ಯಾಯ ಆಗತ್ತೆ, ಅವಮಾನ ಆಗತ್ತೆ, ಇವನಿಗೆ ಏನಾದರೂ ಮಾಡಬೇಕು, ಮಠ ಹಾಕಬೇಕು ಅಂಥೇಳಿ ಒಂಥರ ಕುದಿತಾ ಇದ್ದರು. ಅದೊಂದು ಕಡೆ. ಇನ್ನೊಂದೇನಾಯಿತು ಅಂತ ಹೇಳಿದ್ರೆ, ಟೈಮ್ ಇನ್ನೊಂದೇನಾಯಿತು ಅಂದರೆ, ಈ ಸಂಪೂರ್ಣ ಅನ್ನೋ ಅಧ್ಯಾಪಕರಿಗೆ ಒಬ್ಬ ಶಿಷ್ಯ, ಅಂದರೆ ಇವರಿಗೆ ಯಾದವ ಪ್ರಕಾಶರಿಗೂ ಒಬ್ಬ ಶಿಷ್ಯ, ಅವನ ಹೆಸರು ಕೈಲಾಸಂ ಅಂತ. ಅವನೇನೆಂದರೆ ಬೀಸಣಿಗೆ ಬೀಸ್ತಾ ಇರೋದು ಆಚಾರ್ಯರಿಗೆ ಯಾವಾಗಲೂ, ಅದೊಂದು ಸೇವೆ ಮಾಡಬೇಕು ಅಂತ ಅದಕ್ಕೋಸ್ಕರ ಇಟ್ಕೊಂಡಿದ್ದಾರೆ. ಈ ಕೆಲವು ಸಲ ಪಾಠನ ಮಾಡ್ತಿದ್ರೋ ಏನೋ ಗೊತ್ತಿಲ್ಲ, ಆದರೆ ಬೀಸಣಿಗೆ ಬೀಸೋದೇ ಮುಖ್ಯವಾದದ್ದು. ಏನಾಗಿದೆ, ಆ ಮನುಷ್ಯನೂ ಸ್ವಲ್ಪ ಸರಿ ಇಲ್ಲ ಅಂತ ಹೇಳಿದ್ರೆ, ಈ ಪಾಠಶಾಲೆಗೆ ಅಂಥೇಳಿ ದಾನಿಗಳು ಅನೇಕ ಸಂದರ್ಭಗಳಲ್ಲಿ ತಂದು ದುಡ್ಡು ಕೊಡ್ತಾರೆ, ಡೊನೇಷನ್ ಕೊಡ್ತಾರೆ. ಅದು ಆಗಿನ ಕಾಲದಲ್ಲಿ ತುಂಬ ಇತ್ತು. ಅವರುಗಳು ಮತ್ತು ರಾಜರು ಏನು ಕೊಡ್ತಾರೋ ಅದರ ಮೇಲೆ ಪಾಠಶಾಲೆ ನಡೆಯೋದು. ಯಾಕೆಂದರೆ ಇಷ್ಟು ಜನ ಶಿಷ್ಯರುಗಳೆಲ್ಲ ಇದ್ದಾಗ ಇವರಿಗೆಲ್ಲ ವಸತಿಗೆ, ಅನ್ನ ಆಹಾರ ಇದಕ್ಕೆಲ್ಲ ಬೇಕಾಗತ್ತಲ್ಲ, ಅದೆಲ್ಲ ಮೇಂಟೈನ್ ಮಾಡೋಕ್ಕೆ ಅವರೇ ಕೊಡೋದು ಅಂತ ಹಾಗೆ ಮಾಡ್ತಾಯಿದ್ರು. ಅಂದರೆ ಪಾಠಶಾಲೆ ಬೆಳೀಲಿ, ಅದರಿಂದ ಅನೇಕ ಜನ ಮಕ್ಕಳು ವೇದಾಭ್ಯಾಸ ಅಧ್ಯಯನ ಮಾಡಲಿ ಅನ್ನೋ ಒಂದು ಒಳ್ಳೆ ಮನಸ್ಸಿಂದ ಕೊಡ್ತಾಯಿದ್ರು. ಒಂದು ಸಲ ಏನಾಯಿತು, ಒಬ್ಬ ಧನಿಕರು ಬಂದು ಒಂದು ಗಂಟು ಮೂಟೆ ಕೊಡ್ತಾರೆ. ಅದನ್ನು ಹೇಳುವಾಗ ಎಷ್ಟಿದೆ ಅಂದರೆ 110 ನಾಣ್ಯಗಳಿದೆ ಅಂತ ಹೇಳಿ ಕೊಡ್ತಾರೆ. ಅದನ್ನು ಮಾಡ್ತಾರೆ, ತಂದು ಕೊಟ್ಬಿಟ್ಟು ಅವರು ಸಂಪೂರ್ಣ ಅವರೇನೆ ಇನ್ಚಾರ್ಜು ಇದೆಲ್ಲ ಕಲೆಕ್ಟ್ ಮಾಡೋಕ್ಕೆ. ಅದೆಲ್ಲ ಪ್ರಿಸರ್ವ್ ಮಾಡಿ ಲೆಕ್ಕ ಇಡೋರು ಕೈಲಾಸಮ್ಮು, ಅವರ ಅಸಿಸ್ಟೆಂಟ್ ಕೈಲಾಸಮ್ಮು. ಹೀಗಿರುತ್ತೆ. ಅವ್ರು ಬಂದು ಮೊದಲು ಆಚಾರ್ಯರು ಕೊಡಬೇಕು, ಆಚಾರ್ಯರಿಗೆ ಬಂದು ಕೊಡ್ತಾರೆ. ಕೊಡುವಾಗ ಈ ಥರ ಒಂದು ಧನಿಕರು ಬಂದು ಕೊಟ್ಟರು, ಅದನ್ನು ಕೈಲಾಸಂ ಕೊಡ್ತೀನಿ, ಲೆಕ್ಕ ಇಡ್ತಾರೆ ಅಂತ. ಎಷ್ಟಿದೆ ಅದರಲ್ಲಿ ಅಂತ ಕೇಳ್ತಾರೆ. ಇದರಲ್ಲಿ 100 ಕಾಯಿನ್ ಇದೆ ಅಂತ ಹೇಳಿ ಕೊಡ್ತಾರೆ. ರಾಮಾನುಜಲ್ ಪಕ್ಕದಲ್ಲಿ ಕೂತ್ಕೊಂಡು ಪಾಠ ಕೇಳ್ತಾ ಇರ್ತಾರೆ. ಅವಾಗ ಪಾಠಕ್ಕೋಸ್ಕರ ಅಲ್ಲಿ ಕೂತಿರ್ತಾರೆ. ಅವ್ರು ಏನಂದರೆ, ರಾಮಾನುಜರು ತುಂಬ ಪ್ರಶ್ನೆಗಳು ಕೇಳ್ತಾರೆ. ಪ್ರಶ್ನೆ ಕೇಳಿದಾಗ ಇವರು ಸಲೀಸಾಗಿ ಉತ್ತರ ಕೊಡ್ತಾ ಇರ್ತಾರೆ. ಯಾದವ ಪ್ರಕಾಶರು ಈ ಥರ ಪ್ರಶ್ನೆ ಕೇಳಿದ್ರೆ ಖುಷಿ ಅವರಿಗೆ. ಪ್ರಶ್ನೆ ಕೇಳಬೇಕು, ತಾವು ಉತ್ತರ ಕೊಡಬೇಕು ಅಂತ ಖುಷಿಯಾಗಿರುತ್ತೆ. ಎಲ್ಲ ಒನ್ ಲೈನರು. ಧರ್ಮ ಅಂದರೆ ಯಾವುದು, ದಾನ ಯಾವುದು, ದಾನದಲ್ಲಿ ಶ್ರೇಷ್ಠವಾದದ್ದು ಯಾವುದು, ಈ ಥರ ಯಕ್ಷಪ್ರಶ್ನೆ ಥರ ಒಂದು ಪ್ರಶ್ನೆ ಕೇಳಿದಾಗ ಅವ್ರು ಉತ್ತರ ಕೊಡೋದು ಹೀಗೆ ನಡೀತಾ ಇರುತ್ತೆ. ಆ ಸಮಯದಲ್ಲಿ ಇವರು ಬಂದು ದುಡ್ಡನ್ನು ಕೊಡ್ತಾರೆ. ಎಷ್ಟೊಂದು ಕೇಳಿದಾಗ 100 ಕಾಯಿನ್ ಇದೆ ಅಂತ ಹೇಳಿಬಿಟ್ಟು ಕೊಡ್ತಾನೆ.
ಆವಾಗ ಸರಿ ಭದ್ರವಾಗಿಡು ಅಂಥೇಳಿ ಕಳಿಸ್ಬಿಡ್ತಾರೆ. ರಾಮಾನುಜರು ಒಂಥರ ನೋಡ್ತಾ ಇರ್ತಾರೆ, ಪಕ್ಕದಲ್ಲಿ ಕೂತ್ಕೊಂಡಿದ್ದವರು. ಅದನ್ನು ಆಚಾರ್ಯರು ನೋಡ್ಬಿಡ್ತಾರೆ. ನೋಡಿಬಿಟ್ಟು ಏನಾಯಿತು, ಯಾತಕ್ಕೆ ರಾಮಾನುಜ ಒಂಥರ ಮುಖ ಒಂಥರ ಇದೆಯಲ್ಲ ನಿನಗೆ ಅಂತ ಕೇಳ್ತಾರೆ. ಭಾಳ ಸೂಕ್ಷ್ಮವಾಗಿ ಗ್ರಹಿಸೋ ಅಂಥ ಆಚಾರ್ಯರವರು, ಅದೆಲ್ಲ ಪಠಿಂಗರವರು. ಹಾಗಿದ್ದಾಗ ಹೇಳ್ತಾರೆ, ಏನಿಲ್ಲ ಗುರುಗಳೇ ಅಂತೆಲ್ಲ ಹೇಳಿದಾಗ, ಇಲ್ಲ ನೀನು ಇದು ಮುಖ ಸರಿಯಾಗಿಲ್ಲ, ಏನೋ ಆಗಿದೆ ಅದನ್ನು ತೋರಿಸು, ಧೈರ್ಯವಾಗಿ ಹೇಳು, ಪರವಾಗಿಲ್ಲ ನನಗೆ ಅಂತ ಹೇಳ್ತಾರೆ. ಅವರೆಲ್ಲ ಹೊರಟ ಮೇಲೆ ಹೇಳ್ತಾರೆ, ನಿಮ್ಮ ಹತ್ರ ಈಗ 100 ಕಾಯಿನ್ ಇದೆ ಅಂತ ಹೇಳಿದ್ರಲ್ಲ, ವಾಸ್ತವವಾಗಿ ಅದು 100 ಅಲ್ಲ, 110 ಇರಬೇಕಾಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಅವರಿಗೆ ಹೌದಾ, ನಿನಗೆ ಹೇಗೆ ಗೊತ್ತು ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲ, ಅವರು ದಾನಿಗಳು ಬಂದು ಕೊಡ್ತಾ ಇದ್ದಲ್ಲ, ಕೊಡುವಾಗ 110 ಅಂತ ಹೇಳ್ತಾ ಇದ್ರು. ಅಕಸ್ಮಾತ್ ನಾನು ಆ ಕಡೆ ಬರ್ತಾ ಇದ್ದೆ, ನಾನು ಕೇಳಿಸ್ಕೊಂಡೆ ಅದನ್ನು. ಆದರೆ ಇವರು ನಿಮ್ಮ ಹತ್ರ ಬಂದು ಕೊಡೋವಾಗ ಹೇಳೋವಾಗ 100 ಅಂತ ಹೇಳ್ತಾ ಇದ್ದಾರೆ, ಈ 10 ಎಲ್ಲಿ ಹೋಯ್ತು ಅಂತ ಹೇಳ್ತಾರೆ. ಇವರು ಆಚಾರ್ಯಕ್ಕೆ ಅರ್ಥ ಆಗೋಯ್ತು. ಓಹೋ, ಮಧ್ಯೆ ಅವನು ಕೈಲಾಸ ಮಾಡೋದು ಬಿಟ್ಟಿದ್ದಾನೆ 10. ಇವಾಗ ಹೀಗೆ ಹೊಡೆಯೋನು ಇನ್ನು ಎಷ್ಟು ಹೊಡೆದಿದ್ದಾನೋ ಇಲ್ಲಿವರೆಗೂ, ಇನ್ನು ಮುಂದೆ ಎಷ್ಟು ಹೊಡಿತಾನೋ ಅಂತ ತಕ್ಷಣ ಮಾಡೋದು. ಎಂಥ ಅಡ್ಮಿನಿಸ್ಟ್ರೇಟರ್ ಅವರು ಅಂತ ಹೇಳಿದ್ರೆ, ಬರೀ ಪಂಡಿತರು ಅಷ್ಟೇ ಅಲ್ಲ, ಅಡ್ಮಿನಿಸ್ಟ್ರೇಟ್ರು ಏನು ಮಾಡಿದ್ರು, ಮಾರನೇ ದಿವಸ ಕ್ಲೀನಾಗಿ ಹೀಗೆ ಮಾಡಿದಾಗ, ನೋಡು ಇನ್ಮೇಲೆ ಕಾಣಿಕೆ ರಿಸೀವ್ ಮಾಡೋದೆಲ್ಲ ನೀನು ಮಾಡ್ತೀಯ, ಸಂಪೂರ್ಣ ನೀನು ಮಾಡ್ತೀಯ, ಮಾಡಿದ ಮೇಲೆ ಕೊಡಬೇಕಾಗಿದ್ದು ಯಾರಿಗೆ ಅಂತ ಹೇಳಿ, ಇವ್ರಿಗೆ ಕೈಲಾಸಂ ಕೊಡ್ತೀನಿ ಗುರುಗಳೇ ಅಂತ. ಕೈಲಾಸಂ ಕೊಡಬಾರ್ದು, ಅಲ್ಲಿ ಗೋವಿಂದ ಇದಲ್ಲ ಅವನು ಕೊಡಬೇಕು ಅಂತೇಳಿ ಗೋವಿಂದನ ವಹಿಸ್ಬಿಡ್ತಾರೆ. ಇನ್ಮೇಲೆ ಲೆಕ್ಕ ಇಡೋರೆಲ್ಲ ಗೋವಿಂದನೇ ಅಂತ ಅಷ್ಟು ಜನರ ಮುಂದೆ ಹೇಳಿಬಿಡ್ತಾರೆ. ಅಂದರೆ ಇವನು ನಿನ್ನನ್ನು ಈ ಕೆಲಸದಿಂದ ತೆಗೆದುಬಿಟ್ಟೆ ನಾನು ಅನ್ನೋದನ್ನು ಹಾಗೆ ಹೇಳ್ತಾರೆ. ಗೋವಿಂದನಿಗೊಂದು ಸ್ಟೇಟಸ್ ಕೊಟ್ಟಂಗಾಯಿತು. ಅಂದರೆ ಅಡ್ಮಿನಿಸ್ಟ್ರೇಷನಲ್ಲಿ ಒಂದು ಮುಖ್ಯವಾದ ಫೈನಾನ್ಸ್ ಡಿಪಾರ್ಟ್ಮೆಂಟು, ಫೈನಾನ್ಸ್ ಪೋರ್ಟ್ಫೋಲಿಯೋ ಕೊಟ್ಟಂಗೆ ಗೋವಿಂದನಿಗೆ ಬಂದಿದ್ದು. ತುಂಬ ಪ್ರೀತಿಯಿಂದ ಗೋವಿಂದನ ನೋಡ್ತಾರೆ. ಯಾಕೆಂದರೆ ಚೆನ್ನಾಗಿ ಬುದ್ಧಿವಂತ, ಚೆನ್ನಾಗಿ ಕಲಿತಾನೆ, ರಾಮಾನುಜನಾಗೆ ಅವನು ಕಲಿತಾ ಇದ್ದಾನೆ ಅಂತೇಳಿ ಸಂತೋಷ ಪಡ್ತಾರೆ. ಅವನಿಗೆ ಆ ಜವಾಬ್ದಾರಿ ಕೊಡ್ತಾರೆ ಗೋವಿಂದನಿಗೆ. ಹೀಗೆ ಅದಾದ ಮೇಲೆ ಈ ಕೈಲಾಸಂ ಗೊತ್ತಾಯಿತು. ಹೇಗೆ ಆಚಾರ್ಯರಿಗೆ ಗೊತ್ತಾಯಿತು ಇದು ನಾನು ಹೀಗೆ 10 ಕಮ್ಮಿ ಹೇಳಿದ್ದೀನಿ ಅಂತ? ಅಂದರೆ ಯಾರಿದ್ರು ಆ ಟೈಮಲ್ಲಿ ಅಂದರೆ ರಾಮಾನುಜನೇ ಕೂತಿದ್ದಲ್ಲಿ, ಅದನ್ನ ರಾಮಾನುಜನೇ ಹೇಳಿರಬೇಕು ಅಂತ ಎಲ್ಲ ಜ್ಞಾಪಿಸ್ಕೊಂಡಾಗ ಆ ಟೈಮಲ್ಲಿ ರಾಮಾನುಜ ಆ ಕಡೆ ಪಾಸ್ ಆಗಿದ್ದು ಇದೆಲ್ಲ ಗೊತ್ತಾಯಿತು. ಎಲ್ಲ ಪುಟಿಂಗ್ 2 and 2 ಟುಗೆದರ್, ಸರಿ ರಾಮಾನುಜನ್ ಕಿತಾಪತಿನೇ ಇದು ಅಂತ ಅವನ ಮನಸ್ಸಲ್ಲಿ ಅದ ತೀರ್ಮಾನ ಮಾಡಿಕೊಂಡು ಒಂಥರ ರಾಮಾನುಜನ ಮೇಲೆ ದ್ವೇಷ ಬೆಳೀತು. ಕೈಲಾಸಂ ಬೆಳೀತು, ಸಂಪೂರ್ಣರು ಬೆಳೀತು, ಆ ಸಬೇಶನಿಗೆ ಬೆಳೀತು, ಎಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ರು. ಈಗ ಎಲ್ಲರೂ ಕೂಡ ರಾಮಾನುಜ ಹೇಗಾದರೂ ಮಟ್ಟ ಹಾಕಬೇಕು ಅಂಥೇಳಿ ಕಾಯ್ತಾ ಇರ್ತಾರೆ. ಇದರ ಸನ್ನಿವೇಶಗಳು ಹೀಗೆ ಬಿಲ್ಡಪ್ ಆಗ್ತಾ ಇರುತ್ತೆ. ಇದು ಪ್ರಾರಂಭ ಅಷ್ಟೇ, ಇದು ಇಲ್ಲಿಂದ ಮುಂದಕ್ಕೆ ಡೆವಲಪ್ ಆಗುತ್ತೆ. ಅದನ್ನು ಉಳಿದ ಕಥೆಗಳನ್ನು ಮುಂದಿನ ವಾರ ಹೇಳೋಣ ಅಂಥೇಳಿ ಇಲ್ಲಿ ಒಂದು ಕಟ್ಟಕ್ಕೆ ನಿಲ್ಲಿಸ್ಕೊಳ್ಳೋಣ. ಒಂದು, ಅವರ ವೈವಾಹಿಕ ಜೀವನದಲ್ಲಿ ಯಾವ ತರಹ ನಡೀತಾ ಇತ್ತು, ಧರ್ಮಪತ್ನಿಯಾದವಳು ಹೇಗೆ ಅದನ್ನು ನೋಡಬೇಕಾಗಿತ್ತು, ಆದರೆ ಯಾವ ಪಾರ್ಟನ್ನು ಮಿಸ್ ಮಾಡಿದ್ಲು, ಯಾವುದನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಲು ಅನ್ನೋ ಭಾಗವನ್ನು ಕೆಲವು ಉದಾಹರಣೆಗಳ ಮೂಲಕ ಗಮನಿಸಿದ್ವು. ಹಾಗೆ ಇವರಿಗೆ ಪಾಠಶಾಲೆಯಲ್ಲಿ ರಾಮಾನುಜರಿಗೆ ಒಳ್ಳೆಯ ಹೆಸರು ಬರ್ತಾ ಇತ್ತು. ಈಗ ಮುಂದಿನ ಒಳ್ಳೆಯ ಹೆಸರು ಬರಲ್ಲ ಅಂತಲ್ಲ, ಆದರೆ ಪೂರ್ತಿ ಒಳ್ಳೆಯ ಹೆಸರುಗಳೇ ಇರ್ತಾ ಇತ್ತು ಹಿಂದೆ. ಇವಾಗ ಅದಲ್ಲ. ಏಕೆಂದರೆ ಅಸೂಯೆ ಬೆಳೀತಾ ಇದೆ, ದ್ವೇಷ ಬೆಳೀತಾ ಇದೆ. ಅದರಿಂದ ಒಬ್ಬೊಬ್ಬರಾಗಿ ಇವ್ರನ್ನ ಒಂಥರ ಕತ್ತಿ ಮಸೀತಾ ಇದ್ದಾರೆ ಅವರ ಮೇಲೆ. ಮುಂದೆ ಅದರ ಎಫೆಕ್ಟು ಮುಂದೆ ಕಾಣುತ್ತೆ. ಅದು ಏನಾಯಿತು ಅನ್ನೋದನ್ನು ಮುಂದಿನ ಪಾಠದಲ್ಲಿ ಗಮನಿಸೋಣ ಅಂತ ಹೇಳಿ ಇಲ್ಲಿಗೆ ಮಂಗಳವನ್ನು ಹೇಳ್ತೀನಿ ಪಾಠಕ್ಕೆ. ಅಂತ ಭಗವದ್ ರಾಮಾನುಜರಿಗೆ ಅವರ ಪಾದಾರವಿಂದಗಳಿಗೆ ನಮಿಸಿ ಅವ್ರಿಗೂ ಸ್ಫೂರ್ತಿಯನ್ನು ಕೊಡ್ತಾ ಇದ್ದಂಥ ವರದರಾಜಸ್ವಾಮಿಗೂ ವರದರಾಜಸ್ವಾಮಿಯ ಮೂಲವಾದ ಮಹಾಗುರು ದಂಪತಿಗಳಿಗೂ ನಮಸ್ಕರಿಸ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೇಃ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ.